ಎಷ್ಟಿದೆ ವಿಶ್ವಾಸ ಬಿಜೆಪಿ ಗೆಲುವಿನ ಬಗ್ಗೆ? ಮೊದಲನೇ ರಿಸಲ್ಟ್ ಬೆಂಗಳೂರು ಗ್ರಾಮಾಂತರ ಬಿಜೆಪಿ ಗೆಲ್ತೀವಿ. ಬೆಂಗಳೂರು ಗ್ರಾಮಾಂತರ ಬಿಜೆಪಿ ಗೆದ್ದಿದ್ದೀವಿ. ಯಾವ ಕಾರಣಕ್ಕೆ ಯುವಕರು ಬಿಜೆಪಿಗೆ ಓಟ್ ಆಗ್ತಿದ್ದಾರೆ ಅಂತ ಹೇಳ್ತೀರಿ? ರಾಜಕಾರಣ ಒಂದ್ ತಕಡಿ ಇದ್ದಂಗೆ, ಈ ಕಡೆ ಒಬ್ರು ಇರ್ತಾರೆ, ಈ ಕಡೆ ಇನ್ನೊಬ್ರು ಇರ್ತಾರೆ. ಪೂರ ನಿಮ್ದು ಹಿಂಗೆ ತೂಗ್ತಿರ್ಬೇಕೋ ಹಾಗಾದ್ರೆ? 100%. ನಾನು ಒಬ್ಬ ಯುವಕನಾಗಿ ಬಂದಿರುವಂತದ್ದು ಕೇವಲ ನರೇಂದ್ರ ಮೋದಿ ಅವ್ರನ್ನ ನೋಡಿ. ಅಣ್ಣಾಮಲೈಯವರ ಅಂತ ಒಬ್ಬ ದಕ್ಷ ಅಧಿಕಾರಿಗಳು ರಾಜಕಾರಣ ಮಾಡಬೇಕು ಅಂದ್ರೆ ಅದು ಕೇವಲ ನರೇಂದ್ರ ಮೋದಿ ಅವರಿಂದ. ನಮ್ಮಂತ ಜನರೇಷನ್ಗೆ, ನನ್ನ ಜನರೇಷನ್ಗೆ ಪೊಲಿಟಿಕ್ಸ್ ಅಂದ್ರೆ ನರೇಂದ್ರ ಮೋದಿ, ಪ್ರಧಾನ ಮಂತ್ರಿ ಅಂದ್ರೆ ನರೇಂದ್ರ ಮೋದಿ. ನಿಮ್ಮ ನಾಯಕರು, ವಿಶ್ವ ನಾಯಕರು ಅಪೋಸಿಟ್ ಇರೋರು ಹಾಗಾದ್ರೆ? ರಾಹುಲ್ ಗಾಂಧಿ ಅವ್ರನ್ನ ಅವ್ರ ಪಾರ್ಟಿಯವರೇ ನಾಯಕರು ಅಂತ ಒಪ್ಕೊಂತಾರ ಸರ್. ಧೀರಜ್ ಅವ್ರು ನೀವು ಹೇಳ್ತಿರೋದು ಹೇಗಿದೆ ಅಂದ್ರೆ ನಿಮ್ಮ ನಾಯಕರು ವಿಶ್ವಗುರು, ಅವ್ರು ಫುಲ್ಲು ಟ್ರೋಲ್ ಗುರು ಅನ್ನೋ ಥರ ಹೇಳ್ತಿದ್ದೀರಾ ನೀವು. ನನ್ನ ಸಿದ್ಧಾಂತ ಏನ್ ಗೊತ್ತಾ? ರೈಟ್ ವರ್ಸಸ್ ಲೆಫ್ಟ್ ಅಲ್ಲ, ರೈಟ್ ವರ್ಸಸ್ ರಾಂಗ್. ಲೆಫ್ಟ್ ವರ್ಸಸ್ ರೈಟ್, ದಟ್ ಜನರೇಷನ್ ಇಸ್ ಗಾನ್. ಯಾರು ಬಡವರ ಪರವಾಗಿರ್ತಾರೆ, ಬಡಪಂಥೀಯರು ಮಾತ್ರ ಇವತ್ತು ನಡೆಯುವಂಥದ್ದು. ನರೇಂದ್ರ ಮೋದಿ ಅವರು ಬಡವರ ಪರವಾಗಿರುವಂತ ಒಬ್ಬ ನಾಯಕರು. ಗ್ಯಾರಂಟಿ ಕೊಟ್ಟಿದೀವಿ, 20ಕ್ಕೂ ಅಧಿಕ ಸ್ಥಾನ ನಾವು ಗೆಲ್ತೀವಿ ಅಂತ ಎದೆ ತಟ್ಟಿ ಹೇಳ್ತಾರೆ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್. ಸುಳ್ಳು ಹೇಳುವಂಥದ್ದು ನಡೆಯಲ್ಲ. ರಾಜ್ಯ ಸರ್ಕಾರ ಕೊಡ್ತಿರುವಂಥದ್ದು ದುಡ್ಡು ನಮ್ಮ ದುಡ್ಡನ್ನ ನಮಗೆ ಕೊಡ್ತಾ ಇದ್ದಾರೆ. ನಮ್ಮ ದುಡ್ಡನ್ನ ಡೆವಲಪ್ಮೆಂಟ್ಗೆ ಉಪಯೋಗಿಸ್ಬೋದಿತ್ತಲ್ವಾ? ಹಿಂಗಸರ ಅಕೌಂಟ್ಗೆ 2,000 ಹಾಕ್ತಾರೆ, ವರ್ಷಕ್ಕೆ 24,000 ಆಗುತ್ತೆ, ಲಾಭ ಆಗುತ್ತೆ ಅಂತಾರೆ ಅವರು. ಹಾಲಿಗೆ ಪ್ರೋತ್ಸಾಹಧನ ರೈತರಿಗೆ ಕೊಟ್ಟಿದ್ದೀರಾ? ಎಷ್ಟು ತಿಂಗಳಾಗಿದೆ? ಅಂಡ್ 100% ನರೇಂದ್ರ ಮೋದಿ ಹ್ಯಾಸ್ ಗಿವನ್ ಕ್ಲೀನ್ ಗವರ್ನೆನ್ಸ್. UPA 10 ವರ್ಷಗಳ ಅವಧಿ, ಹಗರಣಗಳ ಅವಧಿ, ಮೋದಿ 10 ವರ್ಷದ ಅವಧಿ, ಅಭಿವೃದ್ಧಿ ಅವಧಿ ಅಂತ ಹೇಳಕೊಟ್ಟಿದ್ದೀರಾ. ಜನಕ್ಕೆ ಅರ್ಥ ಆಗಿದೆಯಾ? ಜನ ಅರ್ಥ ಮಾಡ್ಕೊತಿದಾರ? ಆ ದಿಸಲಿದಾರ? 100% ಜನರು, ಯುವಕರು ಅರ್ಥ ಮಾಡ್ಕೊತಾ ಇದ್ದಾರೆ ಈ ವಿಷಯವನ್ನ. ಬೆಲೆ ಏರಿಕೆ, ಪೆಟ್ರೋಲ್ ಡೀಸೆಲ್ ರೇಟ್ 100 ರೂಪಾಯಿ ದಾಟ್ಬಿಟ್ಟಿದೆ, ಈ ಹಂತಕ್ಕೆ ಬಂದ್ಬಿಟ್ಟಿದೆ. ಬರೀ ದುಬಾರಿ ಎಲ್ಲ ಜೀವನ ದುಬಾರಿ ಆಗಿದೆ ಅಂತ ಹೇಳ್ತಾರೆ. ದುಬಾರಿ ಕಾರುಗಳ ಸಂಖ್ಯೆ ಎಷ್ಟು ಜಾಸ್ತಿ ಆಗಿದೆ? ದುಬಾರಿ ಹೆಲಿಕಾಪ್ಟರ್ಗಳ ಸಂಖ್ಯೆ ಎಷ್ಟು ಜಾಸ್ತಿ ಆಗಿದೆ? ನಿಮ್ ಗವರ್ಮೆಂಟ್ 10 ವರ್ಷಕ್ಕಿಂತ ನಮ್ ಗವರ್ಮೆಂಟ್ 10 ವರ್ಷದಲ್ಲಿ ನೀವು ಜಾಸ್ತಿ ಬೆಳೆದಿದ್ದೀರಾ ಇಲ್ವಾ ಅಂತ ಎದೆ ಮುಟ್ಕೊಂಡಿಡಿ. ಓಪನ್ ಚಾಲೆಂಜ್ ಕಾಂಗ್ರೆಸ್ ನಾಯಕರಿಗೆ ವಿತ್ ಡಾಕ್ಯುಮೆಂಟ್ ಕುತ್ಕೊಂತೀನಿ. ಯಾರೋ ಒಬ್ರು ಸಚಿವರು, ಪಾಪ ಕಾಂಗ್ರೆಸ್ ಸಚಿವರು ಒಂದು ಸ್ಟೇಟ್ಮೆಂಟ್ ಕೊಟ್ರು, ಗೋಲ್ಡ್ ಬೆಲೆ ಜಾಸ್ತಿ ಆಗಿದೆ, ಇದನ್ನ ಮೋದಿ ಪ್ರಶ್ನೆ ಮಾಡೋದು ಬೇಡವಾ ಅಂತ. ಗೋಲ್ಡ್ ಬೆಲೆನ ನಾವು ಕಂಟ್ರೋಲ್ ಮಾಡಕ್ಕಾಗುತ್ತೆ ಸರ್? ನೀವು ಕೇಳ್ತಿರಲ್ವಾ, ಅದೇ ಸಚಿವರು ನೋಟ್ ಬ್ಯಾನ್ ಮಾಡಿ ಏನಾಯ್ತು ಅಂತ. ನೋಟ್ ಬ್ಯಾನ್ ಮಾಡಿ ಪಾಕಿಸ್ತಾನ ಎಕಾನಮಿ ಏನಾಗಿದೆ ನೋಡಿ. ನಿಮ್ಗೆ ಆನ್ಸರ್ ಅಷ್ಟೇ. ಫೇಕ್ ಕರೆನ್ಸಿ ಎಲ್ಲಿಂದ ಬರ್ತಿತ್ತು ಅದ್ರ ಮೂಲ ಹಿಡಿದು ಕಟ್ ಮಾಡಿರೋದ್ರಿಂದ ಪಾಕಿಸ್ತಾನಲ್ಲೂ ಭೂಮಿ ಮೇಲೆ ಇಷ್ಟೇ ಬೆಳೆದಿದ್ಯಾ? ಪಾಕಿಸ್ತಾನಲ್ಲೂ ಅಭಿವೃದ್ಧಿ ಇಷ್ಟೇ ಆಗಿದ್ಯಾ? ಇಲ್ವಲ್ಲ. 370 ಸರ್ ಆಗಿತ್ತ ಸರ್ ಇವ್ರ ಕೆಲ್ ಮಾಡಕ್ಕೆ? ಅಲ್ಲೋಲ ಕಲ್ಲೋಲ ಆಗುತ್ತೆ, ಅದಾಗ್ಬಿಡುತ್ತೆ, ದೇಶ ಒತ್ತುರ್ದ್ ಬಿಡುತ್ತೆ. ಏನಾಯ್ತು ಸರ್? ರಾಮ ಮಂದಿರ ಯಾಕೆ ಸರ್ ಕಟ್ಟಕ್ ಆಗ್ತಿರಲ್ವಾ ಸರ್ ನರೇಂದ್ರ ಮೋದಿ ಅವ್ರ ಕೈಯಲ್ಲಿ? ಪೂರ್ಣ ಬಹುಮತಿ ಇತ್ತಲ್ಲ. ಸಂವಿಧಾನದ ಪ್ರಕಾರ ಸುಪ್ರೀಂ ಕೋರ್ಟ್ ತೀರ್ಪಾದ ನಂತರ, ಕಡೆ ಕೇಸ್ ಕ್ಲೋಸ್ ಆದ ನಂತರ ಇವತ್ತು ಅವರು ದೇವಸ್ಥಾನವನ್ನು ಕಟ್ಟಿದ್ದಾರೆ. ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ, ದೇಶದ ಸಂವಿಧಾನಕ್ಕೆ ಬೆಲೆ ಕೊಟ್ಟಿದ್ದೀರಿ. ಅಂಬೇಡ್ಕರ್ ಸಂವಿಧಾನಕ್ಕೆ ನ್ಯಾಯ ಕೊಟ್ಟಿರೋದು ಕೇವಲ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ. ಕಾಂಗ್ರೆಸ್ ಅವರು ಕೊಡ್ತಿಲ್ಲ. ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಆ ಸಂವಿಧಾನಕ್ಕೆ ನ್ಯಾಯವನ್ನೇ ಕೊಟ್ಟಿಲ್ಲ. ನರೇಂದ್ರ ಮೋದಿ ಬರೀ ಬಿಲ್ಡಪ್, ನರೇಂದ್ರ ಮೋದಿ ಕೆಲಸ ಮಾಡಿಲ್ಲ, ಬರೀ ಡೌ ಮಾಡ್ತಾವ್ರೆ ಅಂತ ಹೇಳ್ತಾರೆ ಸಂತೋಷ್ ಲಾಡ್ ಸಚಿವರು. ನೀವು ಯಾಕೆ ಸರ್ ನಿಮ್ದು ಪ್ರತಿದಿನ ಅಪ್ಡೇಟ್ ಮಾಡ್ತೀರಾ ಫೇಸ್ಬುಕ್ ಅಲ್ಲಿ? ಅದನ್ನ ನೀವು ಮಾಡಿದ್ರೆ ಸರಿ, ಪಾಪ ನರೇಂದ್ರ ಮೋದಿ ಅವ್ರು ಮಾಡಿದ್ರೆ ತಪ್ಪು. ಯಾವ ನ್ಯಾಯ ಸರ್? ನಮ್ಮ ನ್ಯಾಚುರಲ್ ರಿಸೋರ್ಸಸ್ ನ ಕೊಳ್ಳೆ ಹೊಡೆದಂತ ಬ್ರಿಟಿಷರು ಇವತ್ತು ಆರ್ಥಿಕವಾಗಿ ಇಂಡಿಯಾ ಹಿಂದೆ ಇದ್ದಾರೆ. ಇದು ಬೆಳವಣಿಗೆ ಅಲ್ಲ ಅಂದ್ರೆ ಇನ್ನೇನ್ ಬೆಳವಣಿಗೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಪಾಪ ಸಂತೋಷ್ ಲಾಡ್ ಅವರು ಯಾರು ಸರ್? ಕಾಂಗ್ರೆಸ್ ಅಲ್ಲಿ ಯುವ ಘಟಕದ ಅಧ್ಯಕ್ಷರು. ಗ್ರಾಮ ಪಂಚಾಯತ್ ಎಲೆಕ್ಷನ್ ಏನಾದ್ರು ಗೆದ್ದಿದಾರ? ಚುನಾವಣೆ ಮಾಡಿದಾರ? ಯೂತ್ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ನಲಪಾಡ್ ಒಂದು ಗ್ರಾಮ ಪಂಚಾಯತ್ ಗೆಲ್ಲಿಲ್ಲ, ಶಾಸಕರ ಮಗ ಅನ್ನೋ ಕಾರಣಕ್ಕೆ ಬೇರೆ ಕಾರಣಕ್ಕೆ ಅವಕಾಶ ಸಿಕ್ಕಿದೆ ಅಂತ ಹೇಳ್ತಿದ್ದೀರಿ ಸರ್. ಕಾಂಗ್ರೆಸ್ ಪಾರ್ಟಿಯಲ್ಲಿ ರಾಹುಲ್ ಗಾಂಧಿಗೆ ಅವಕಾಶ ಕೊಡ್ತಾರೆ, ಏನಕ್ಕೆ? ಯಾರೋ ಮಗ ಮೊಮ್ಮಗ ಅಂತಾನೆ ತಾನೆ. ಸೊ ನಿಮ್ಮ ಪ್ರಕಾರ ನಿಮ್ಮ ಮಕ್ಕಳು ಮಾತ್ರ ಎಲೆಕ್ಷನ್ ನಿಲ್ಬೇಕು, ಕಾರ್ಯಕರ್ತರು ದುಡಿತಾನೆ ಇರಬೇಕು. ಅಂತವ್ರನ್ನ ಗುರುತಿಸಿ ಮೇಲೆತ್ತೋ ಕೆಲಸ ಮಾಡುವಂಥದ್ದು ಕೇವಲ ಭಾರತೀಯ ಜನತಾ ಪಾರ್ಟಿ. ಅದಕ್ಕೆ ಉದಾಹರಣೆ ನಾನು. ಮತದಾರರಿಗೆ ಸಂದೇಶ ಕೊಡ್ತೀರಿ ಉತ್ತರ ಕರ್ನಾಟಕ ಭಾಗದ ಮತದಾರರಿಗೆ? ಇವತ್ತು ದೇಶದಲ್ಲಿ ಒಂದು ಸಂವಿಧಾನ, ನಮ್ಮ ಕಾನೂನನ್ನ ಕಾಪಾಡಬೇಕು ಅಂದ್ರೆ ಯುವಕರು ಭಾರತೀಯ ಜನತಾ ಪಾರ್ಟಿಗೆ ಮಾತ್ರ ಬೆಂಬಲ ಕೊಡಬೇಕು. ಲೋಕದಲ್ಲಿ ಭಾರತದ ಕಲ್ಯಾಣಕ್ಕೋಸ್ಕರ ಯಾರಾದ್ರೂ ತಪಸ್ ಮಾಡ್ತಿದ್ರೆ ಅದು ನರೇಂದ್ರ ಮೋದಿ ಅವರು. ಅವ್ರಿಗೆ ಮತ ಕೊಡದೇ ಇದ್ರೆ ನಾವು ಈ ದೇಶದ ಪ್ರಗತಿಗೆ ವಿರುದ್ಧವಾಗಿ ಮತ ಕೊಡೋಂಗೆ. ಲೋಕಸಭೆ ಮೆಟ್ಟಿಲು ಹೊತ್ತಲು ಬಿಡೋದಿಲ್ಲ ಸುಧಾಕರ್ನ ಅಂತ ಹೇಳ್ತಿದ್ರು ಚಿಕ್ಕಬಳ್ಳಾಪುರದ ಶಾಸಕ ಪ್ರದೀಪ್ ಈಶ್ವರ್. ಸರ್, ನಮ್ ಕರ್ಮ, ನಾವು ಮಾಡೋಂತ ಕೆಲಸ, ನಮ್ ಧರ್ಮ ದೇವ್ರು ಡಿಸೈಡ್ ಮಾಡೋನು. ಜನರ ತೀರ್ಮಾನಕ್ಕೆ ನಾವು ತಲೆ ಬಾಗ್ಬೇಕು. ಚಿಕ್ಕಬಳ್ಳಾಪುರ ಗೆಲ್ತೀರಿ? 100% ಗೆಲ್ತೀವಿ ಸರ್. ಲೋಕಸಭೆ ಚುನಾವಣೆ ಮಧ್ಯಂತರದಲ್ಲಿದ್ದೀವಿ. ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳ 14 ಮೊದಲ ಹಂತ ಮುಗಿದಿದೆ. ಎರಡನೇ ಹಂತ ಇನ್ನು ಕೆಲವೇ ಗಂಟೆಗಳಲ್ಲಿ ಮತದಾನ ಶುರುವಾಗುತ್ತೆ. ಕರ್ನಾಟಕದ ಕಳೆದ ಬಾರಿ 25 ಕ್ಷೇತ್ರ ಬಿಜೆಪಿ ಬೆಂಬಲಿತ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅವರು,
26, NDA ಮೈತ್ರಿಕೂಟ JDS ಕೂಡ ಭಾಗ ಆಗಿದೆ, 27 ಸ್ಥಾನ BJP ಮೈತ್ರಿಕೂಟ, 1 ಮಾತ್ರ ಕಾಂಗ್ರೆಸ್. ಬಟ್ ಈ ಬಾರಿ ಚಾನ್ಸ್ ಇಲ್ಲ, ನಾವು 28ಕ್ಕೆ 28 ಕೂಡ ಮೋದಿ ಅಲೆಯಲ್ಲಿ ಗೆಲ್ತೀವಿ, ಮೋದಿ ಕೆಲಸ ಮಾಡಿದ್ದಾರೆ ಗೆಲ್ತೀವಿ, 400ಕ್ಕೂ ಅಧಿಕ ಸ್ಥಾನ ದೇಶಾದ್ಯಂತ NDA ಗಳಿಸುತ್ತೆ ಅನ್ನೋ ವಿಶ್ವಾಸದಲ್ಲಿ BJPಗರಿದ್ದಾರೆ. ಯಂಗ್ ಅಂಡ್ ಡೈನಾಮಿಕ್ BJP ಯುವ ಮೋರ್ಚಾ ರಾಜ್ಯಾಧ್ಯಕ್ಷ ಧೀರಜ್ ಮುನ್ರಾಜ್ ಅವರು ದೊಡ್ಡಬಳ್ಳಾಪುರ ಶಾಸಕರು ನನ್ನ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಶಿವಣ್ಣ. ಶಾಸಕರಾಗುವ ಮುನ್ನ, ಶಾಸಕರಾದ ಮೇಲೆ ಸಂದರ್ಶನ ಮಾಡಿದ್ದೆ. ಈಗ ಯುವ ಮೋರ್ಚಾ ರಾಜ್ಯಾಧ್ಯಕ್ಷ ಆದಮೇಲೆ ಲೋಕಸಭೆ ಹೊಸ್ತಿಲಲ್ಲಿ ನಡೀತಾ ಇದೆ ಮಹಾಯುದ್ಧ ಲೋಕಸಭೆ. ಈ ಸನ್ನಿವೇಶ ನೀವು ಕೂಡ ದಕ್ಷಿಣ ಕರ್ನಾಟಕ ಭಾಗ ಚುನಾವಣೆ ಮುಗಿಸಿ ಉತ್ತರ ಕರ್ನಾಟಕ ಪ್ರವಾಸ ಮುಗಿಸಿ ಬಂದಿದ್ದೀರಿ, ಈ ಗ್ಯಾಪಲ್ಲಿ ಎಂಟ್ರಿ ಕೊಡ್ತಿದ್ದೀರಿ. ಎಷ್ಟಿದೆ ವಿಶ್ವಾಸ BJP ಗೆಲುವಿನ ಬಗ್ಗೆ? ಫಸ್ಟು ಕಳ್ಕೊಂಡಿರೋದನ್ನ ಗಳಿಸೋದ್ರ ಬಗ್ಗೆ ಮಾತಾಡಂಗಿದ್ರೆ ಮೊದಲನೇ ರಿಸಲ್ಟ್ ಬೆಂಗಳೂರು ಗ್ರಾಮಾಂತರ BJP ಗೆಲ್ತೀವಿ. ಬೆಂಗಳೂರು ಗ್ರಾಮಾಂತರ BJP ಗೆದ್ದಿದ್ದೀವಿ. DK ಸುರೇಶ್ ವಿರುದ್ಧ BJP ಗೆದ್ದಿದ್ದೀವಿ. ಓಕೆ. ಡಾಕ್ಟರ್ ಮಂಜುನಾಥ್ ಅವರು ಈಗಾಗಲೇ ಗೆದ್ದಿದ್ದಾರೆ. ಓಕೆ. ಇನ್ನು ನೆಕ್ಸ್ಟು ಫಸ್ಟ್ ಫೇಸ್ 14 ತೊಗೊಂಡ್ವಿ ಅಂದರೆ ತುಂಬ ಚೆನ್ನಾಗಿದೆ. ಮೋರ್ ದೆನ್ ಎಕ್ಸ್ಪೆಕ್ಟೆಡ್ ಆಗಿದೆ. ವೈಯಕ್ತಿಕವಾಗಿ ನನ್ನ ಕೇಳೋಂಗಿದ್ರೆ ಯುವಕರು ಅತಿ ಉತ್ಸಾಹದಲ್ಲಿ ಓಟ್ ಹಾಕಿದ್ದಾರೆ BJPಗೆ 100%. ಮೋದಿ ಅವ್ರಿಗೆ, BJPಗೆ. ಯುವ ಮೋರ್ಚಾ ರಾಜ್ಯಾಧ್ಯಕ್ಷ ಆಗಿದ್ರೆ ಅಂತ ಅಷ್ಟೊಂದು ವಿಶ್ವಾಸ ಹೇಳ್ತಿದ್ದಾರೆ, ಏನು ಕತೆ? ಇಲ್ಲ ಸರ್, ಈಗ ಯುವಕರ ಮೈಂಡ್ ಸೆಟ್ಟೇ ಬೇರೆ ಇದೆ, ಇವತ್ತಿನ ಜನ್ರೇಷನ್ ಮೈಂಡ್ ಸೆಟ್ಟೇ ಬೇರೆ ಇದೆ. ಯುವ ಮೋರ್ಚಾ ರಾಜ್ಯಾಧ್ಯಕ್ಷನಾಗಿ ನನಗೊಂದು ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯ ಪ್ರಕಾರ ಯುವಕರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಡೋ ಅಂತ ಪ್ರಯತ್ನ ಮಾಡಿದ್ದೀನಿ. ನಾನೇನು ಅರ್ಥ ಮಾಡ್ಕೊಂಡ್ಬಿಡ್ತೀನಿ ಅಂತ ಹೇಳಕ್ ಹೋಗಲ್ಲ ಸರ್. ಫಸ್ಟ್ ಟೈಮ್ ವೋಟರ್ಸಲ್ಲಿ ಐ ಪ್ರಾಮಿಸ್ ಯು 90% ವಿಲ್ ವೋಟ್ ಫಾರ್ BJP. 90%. ಯಾವ ಕಾರಣಕ್ಕೆ ಯುವಕರು BJPಗೆ ಓಟ್ ಆಗ್ತಿದ್ದಾರೆ ಅಂತ ಹೇಳ್ತೀರಿ ಸರ್? ಪೊಲಿಟಿಕ್ಸ್ ಈಸ್ ಆಲ್ ಅಬೌಟ್ ಯುವರ್ ಅಪೋನೆಂಟ್ ಅಲ್ವಾ ಸರ್? ರಾಜಕಾರಣ ಒಂದು ತಕಡಿ ಇದ್ದಂಗೆ, ಈ ಕಡೆ ಒಬ್ರು ಇರ್ತಾರೆ, ಈ ಕಡೆ ಇನ್ನೊಬ್ರು ಇರ್ತಾರೆ. ಪೂರ ನಿಮ್ದು ಹಿಂಗೆ ತೂಗ್ತಿರ್ಬೇಕೇನೋ ಹಾಗಾದ್ರೆ ಅಲ್ವಾ? 100%. ಎಸ್. ಈಗ ನನ್ನ ಪಾರ್ಟಿಯ ನನ್ನ ನಾಯಕರು ವಿಶ್ವ ನಾಯಕರು, ನರೇಂದ್ರ ಮೋದಿಜಿಯವರು ವಿಶ್ವ ನಾಯಕರು. 2014 ಆಕ್ಟಿವ್ ಪೊಲಿಟಿಕ್ಸ್ಗೆ ನಾನು ಒಬ್ಬ ಯುವಕನಾಗಿ ಬಂದಿರುವಂಥದ್ದು ಕೇವಲ ನರೇಂದ್ರ ಮೋದಿ ಅವ್ರನ್ನ ನೋಡಿ. ನನ್ನ ನಂತರ ಲಕ್ಷಾಂತರ ಜನ ಪಾಲಿಟಿಕ್ಸ್ಗೂ ಬರ್ಬೋದು, ರಾಜಕಾರಣನೂ ಮಾಡಬಹುದು ಅಂತ ಬಂದಿರುವಂಥದ್ದು ಈ ಸಿಸ್ಟಮ್ ಒಳಗಡೆಗೆ ನರೇಂದ್ರ ಮೋದಿ ಅವ್ರನ್ನ ನೋಡಿ ಮಾತ್ರ. ಅಣ್ಣಾಮಲೈಯವರ ಅಂತ ಒಬ್ಬ ದಕ್ಷ ಅಧಿಕಾರಿಗಳು IPS ಹುದ್ದೆ ಇದ್ರು ಇವತ್ತು 39 ವರ್ಷಕ್ಕೆ ರಾಜ್ಯಾಧ್ಯಕ್ಷರಾಗಿ, ಆಗ ಆಲ್ರೆಡಿ ವರ್ಷ ಮೇಲೆ ಆಯ್ತು ಅನ್ಕೊಳ್ಳಿ, ಅತಿ ಕಿರಿಯ ರಾಜ್ಯಾಧ್ಯಕ್ಷರಾಗಿ ಅವರು IPS ಹುದ್ದೆಯನ್ನು 35 ವರ್ಷಕ್ಕೆ ಬಿಟ್ಟು ರಾಜಕಾರಣ ಮಾಡಬೇಕು ಅಂದರೆ ಅದು ಕೇವಲ ನರೇಂದ್ರ ಮೋದಿ ಅವರಿಂದ. ನಮ್ಮಂಥ ಜನ್ರೇಷನ್ಗೆ, ನನ್ನ ಜನ್ರೇಷನ್ಗೆ ಪೊಲಿಟಿಕ್ಸ್ ಅಂದರೆ ನರೇಂದ್ರ ಮೋದಿ, ಪ್ರಧಾನಮಂತ್ರಿ ಅಂದರೆ ನರೇಂದ್ರ ಮೋದಿ. ನನಗೇನೋ ರಾಜಕೀಯದಲ್ಲಿ ಇಂಟ್ರೆಸ್ಟ್ ಇತ್ತು ಅವತ್ತಿಗೆ, ಚಿಕ್ಕ ವಯಸ್ಸಲ್ಲೂ ಮನಮೋಹನ್ ಸಿಂಗ್ ಸರ್ಕಾರ ಅಂದರೆ ಯೋಚನೆ ಮಾಡ್ತೀವಿ. ಬಟ್ ಇವತ್ತಿನ ಫಸ್ಟ್ ಟೈಮ್ ವೋಟರ್ಸ್ಗೆ ಪ್ರಧಾನಿ ಅಂದರೆ ಹಿಂಗೆ ಇರಬೇಕು, ಮೋದಿಯವ್ರ ಥರನೇ ಇರಬೇಕು. ಆ್ಯಂಡ್ ಇಟ್ ಈಸ್ ಪ್ರೂವನ್ ಸರ್. ಆಸ್ಟ್ರೇಲಿಯಾ ಪ್ರಧಾನಮಂತ್ರಿಗಳು ಬಾಸ್ ಅಂತಾರೆ. ವೇರ್ ಆರ್ ವಿ? ನಮ್ಮ ಸ್ಥಾನ ಎಲ್ಲಿ ಬಂದಿದೆ ಅದನ್ನು ಸಾರ್ವಜನಿಕರು ಗಮನಿಸ್ತಾ ಇದ್ದಾರೆ. ನಿಮ್ಮ ನಾಯಕರು, ವಿಶ್ವ ನಾಯಕರು ಅಪೋಸಿಟ್ ಇರೋರು ಹಾಗಾದ್ರೆ ಸರ್? ಕಾಂಗ್ರೆಸ್ನಲ್ಲಿ ಇರೋರೇ ಅವ್ರನ್ನ ನಾಯಕರು ಅಂತ ಒಪ್ಕೊಂತಾರೆ ಸರ್. ಈಗ ಸೀರಿಯಸ್ಲಿ ಒಂದು ಪ್ರಶ್ನೆ ಕೇಳ್ತೀನಿ. ಓಕೆ. ಅರ್ಹತೆ, ಯೋಗ್ಯತೆ ಮೇಲೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಪೊಸಿಷನನ್ನು ಕೊಡ್ತಾರೆ, ಅರ್ಹತೆ ಮೇಲೆ. ಕಾಂಗ್ರೆಸ್ನಲ್ಲಿ ಯಾವ ರೀತಿ ಇದೆ ಅಂದರೆ ರಾಹುಲ್ ಗಾಂಧಿ ಅವ್ರನ್ನ ಅವ್ರ ಪಾರ್ಟಿಯವರೇ ನಾಯಕರು ಅಂತ ಒಪ್ಕೊಂತಾರೆ ಸರ್. ನನಗೀಗಲೂ ಕಣ್ಣು ಕಟ್ಟದಂಗಿದೆ. ನಾನು ಬೆಂಗಳೂರಲ್ಲಿ ಜೋಸೆಫ್ಸ್ ಕಾಲೇಜ್ ಓದಿದ್ದು. ಮೌಂಟ್ ಕಾರ್ಮಲ್ಸಲ್ಲಿ ಮಹಿಳೆಯರ ಜೊತೆ, ಹುಡುಗಿರು ಯುವತಿಯರ ಜೊತೆ ಒಂದು ಇಂಟರ್ವ್ಯೂನೋ ಒಂದು ಸಂಭಾಷಣೆ, ಇಂಟ್ರಾಕ್ಷನ್ ಇರುತ್ತೆ. ಲಾಸ್ಟ್ ಎಲೆಕ್ಷನ್ಗೆ ಮುಂಚೆ ಮಾನ್ಯತಾ ಟೆಕ್ ಪಾರ್ಕ್ಗೂ ಬರ್ತಾರೆ. ಹೆಂಗೆ ಟ್ರೋಲ್ ಆಗ್ತಾರೆ ಗೊತ್ತಾ ಸರ್ ರಾಹುಲ್ ಗಾಂಧಿ ಅವರು? ಧೀರಜ್ ಅವ್ರು ನೀವು ಹೇಳ್ತಿರೋದು ಹೇಗಿದೆ ಅಂದರೆ, ನಿಮ್ಮ ನಾಯಕರು ವಿಶ್ವಗುರು, ಅವ್ರು ಫುಲ್ಲು ಟ್ರೋಲ್ ಗುರು ಅನ್ನೋ ಥರ ಹೇಳ್ತಿದ್ದೀರಾ ನೀವು. ನಾನು ಹೇಳಿದ್ನಲ್ಲ ಸರ್, ನಿಮಗೆ ವಿತ್ ಏನಾಗಿದೆ ಇನ್ಸಿಡೆಂಟ್ ಮೇಲೆ ಹೇಳ್ತಾ ಇದ್ದೀನಿ. 2019 ಎಲೆಕ್ಷನ್ಗೆ ಮುಂಚೆ ಮೌಂಟ್ ಕಾರ್ಮಲ್ ಕಾಲೇಜ್, ಒನ್ ಆಫ್ ದ ಮೋಸ್ಟ್ ರೆಪ್ಯೂಟೆಡ್ ಕಾಲೇಜಸ್ ಇನ್ ಬ್ಯಾಂಗ್ಳೂರ್, ಕರ್ನಾಟಕ. ಮೌಂಟ್ ಕಾರ್ಮಲ್ ಕಾಲೇಜ್ಗೆ ಹೆಣ್ಣು ಮಕ್ಕಳು
ಬಿಕಾಸ್ ಟುಡೇ ನಾವೇನು ಅನ್ಕೊಂತೀವಿ ಹೆಣ್ಮಕ್ಳು ಪೊಲಿಟಿಕ್ಸಲ್ಲಿ ಜಾಸ್ತಿ ಇನ್ವಾಲ್ವ್ ಇಲ್ಲ ಅನ್ಕೊಂತೀವಿ. ಬಟ್ ಅವ್ರು ಎಷ್ಟು ಟ್ರೋಲ್ ಮಾಡಿದ್ದಾರೆ ಅಂತ ವಿಡಿಯೋ ಕೊಡ್ತೀನಿ. ಮಾನ್ಯತಾ ಟೆಕ್ ಪಾರ್ಕ್ ಟೆಕೀಸ್ ಎಷ್ಟು ಟ್ರೋಲ್ ಮಾಡಿದ್ದಾರೆ ವಿಡಿಯೋ ಕೊಡ್ತೀನಿ. ಸೊ ನಮ್ಮ ನಾಯಕರು ನರೇಂದ್ರ ಮೋದಿಯವರು ಅವರು ಕಾಂಪಿಟೇಷನ್ನೇ ಇಲ್ಲ. ನಾವೇನು ಕಮಿಟ್ ಮಾಡಿದ್ದೀವಿ ಫಸ್ಟ್ ಟೈಮ್ ಮೆಜಾರಿಟಿ ತೊಗೊಂಡಿದ್ದೀವಿ, ನಾವೇನು ಕಮಿಟ್ ಮಾಡಿದ್ದೀವಿ ಸೆಕೆಂಡ್ ಟೈಮ್ ಅಷ್ಟು ಸೀಟ್ಸ್ ತೊಗೊಂಡಿದ್ದೀವಿ. ಇವತ್ತು ಕಮಿಟ್ ಮಾಡ್ತಾ ಇದ್ದೀವಿ NDA ಮೈತ್ರಿಕೂಟ 400 ಸೀಟ್ ಗೆಲ್ತೀವಿ. ಅದ್ರೇನು ಸಂಶಯ ಇಲ್ಲ. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾಗೋದ್ರ ಬಗ್ಗೆ ಸಂಶಯ ನನಗೂ ಇಲ್ಲ. ಆ್ಯಂಡ್ ಐ ಥಿಂಕ್ ನೀವು ನ್ಯೂಟ್ರಲ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇರಬೇಕು ಪಾಪ. ಬಟ್ ನಾನು ಯಾವಾಗಲಿಲ್ಲ ಪತ್ರಿಕಾ ಬಟ್ 100% ಇಷ್ಟೇ. ನಮ್ಮ ಮಾಧ್ಯಮದಲ್ಲಿ ಎಡ ಮತ್ತು ಬಲ ಇದೆ. ಬಲಪಂಥೀಯರು ಎಡಪಂಥ ಅನ್ನೋದೊಂದು ಸಿದ್ಧಾಂತಗಳು ಇಟ್ಕೊಂಡವ್ರು ನಮ್ಮವರು. ನನ್ನ ಸಿದ್ಧಾಂತ ಏನು ಗೊತ್ತಾ, ರೈಟ್ ವರ್ಸಸ್ ಲೆಫ್ಟ್ ಅಲ್ಲ, ರೈಟ್ ವರ್ಸಸ್ ರಾಂಗ್. ಸರಿ ಮತ್ತು ತಪ್ಪಿನ ನಡುವೆ ಸಂಘರ್ಷ ಆಗಬೇಕು. ನನ್ನ ಸಿದ್ಧಾಂತ ಸರಿ ಮತ್ತು ತಪ್ಪು, ನಾಟ್ ರೈಟ್ ವರ್ಸಸ್ ಲೆಫ್ಟ್, ನಂದಲ್ಲ. ಹಾಗಾಗಿ ಹೌದು, ನಾನು ಭಾಳಷ್ಟು ಬಾರಿ ಹೇಳಿದ್ದೀನಿ, ವೀರಪ್ಪ ಮೊಯ್ಲಿಯವ್ರನ್ನ ಸಂದರ್ಶನ ಮಾಡ್ಬೇಕಾದ್ರೆ ಹೇಳಿದ್ದೀನಿ, ನಾನು ನರೇಂದ್ರ ಮೋದಿ ಸ್ಟ್ರಾಂಗ್ ಅನ್ನೋಕ್ಕಿಂತ ಅಪೋಸಿಷನ್ ವೀಕ್ ಅಂತ. ಹಾಗಾಗಿ ನಿಮ್ಮ ತಕ್ಕಡೆ ಹಿಂಗೆ ತೂಗ್ತಿದೆ ಅಂತ ನಾನು ಹೇಳಿದ್ದು. ಅಮೇಥಿಯಲ್ಲೇ ಗೆಲ್ಲಲಾಗದ ರಾಹುಲ್ ಗಾಂಧಿ ನರೇಂದ್ರ ಮೋದಿ ಅವ್ರಿಗೆ ಹೇಗೆ ಸರಿಸಾಟಿ ಅನ್ನೋ ಪ್ರಶ್ನೆ ಬರುತ್ತಲ್ಲ, ಅದು ಸಹಜ. ಅದ್ರ ಜೊತೆಗೆ ಶಿವಣ್ಣ, ಈ ನರೇಟಿವ್ ಏನಿದೆಯಲ್ಲ, ಲೆಫ್ಟ್ ವರ್ಸಸ್ ರೈಟ್, ದಟ್ ಜನರೇಷನ್ ಇಸ್ ಗಾನ್. ಎಡಪಂಥಿ ಬಲಪಂಥಿ ನಡೆಯಲ್ಲ ಸರ್. ಯಾರು ಬಡವ್ರ ಪರವಾಗಿರ್ತಾರೆ, ಬಡಪಂಥೀಯರು ಮಾತ್ರ ಇವತ್ತು ನಡೆಯುವಂಥದ್ದು. ನರೇಂದ್ರ ಮೋದಿಯವರು ಬಡವರ ಪರವಾಗಿರುವಂಥ ಒಬ್ಬ ನಾಯಕರು. ಅವ್ರು ಮಾತ್ರ ನಾಯಕರು ಅನ್ಸ್ಕೊಂತಾರೆ. ಮತ್ತೆ ಹೇಳ್ತೀನಿ, ಎಡನೂ ನಡೆಯಲ್ಲ ಬಲನೂ ನಡೆಯಲ್ಲ, ಓನ್ಲಿ ಬಡಪಂಥೀಯರ ಪರವಾಗಿ ಇರುವಂಥ ನಾಯಕರನ್ನ ನಮ್ಮ ಸೊಸೈಟಿ ಇವತ್ತು ಒಪ್ಪುತ್ತೆ ಶಿವಣ್ಣ. ಬಟ್ ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ದಾರೆ ಸಿದ್ದರಾಮಯ್ಯನವ್ರ ಸರ್ಕಾರ. ಗ್ಯಾರಂಟಿನ ಕೊಟ್ಟಿದ್ದೀವಿ ನಾವು, ಗ್ಯಾರಂಟಿ ಹೇಳಿದ್ವಿ, ಜನ ಓಟ್ ಹಾಕಿದ್ರು, ಗ್ಯಾರಂಟಿ ಕೊಟ್ಟಿದ್ದೀವಿ, 20ಕ್ಕೂ ಅಧಿಕ ಸ್ಥಾನ ನಾವು ಗೆಲ್ತೀವಿ ಅಂತ ಎದೆ ತಟ್ಟಿ ಹೇಳ್ತಾರೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್. ಇದಕ್ಕೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ಶಿವಣ್ಣ. ಸ್ಟೇಟ್ ಬಜೆಟ್ ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಬಜೆಟ್ ಸೆಂಟ್ರಲ್ ಗೌರ್ಮೆಂಟ್. ಸೆಂಟ್ರಲ್ ಗೌರ್ಮೆಂಟ್ ತಗೊಳ್ಳುವಂಥ ಪಾಲಿಸಿ ಡಿಸಿಷನ್ಸಿಂದ ಅದರಿಂದ ಇವತ್ತು ಎಷ್ಟು ಕಂಪ್ನಿಗಳು ಬೆಂಗಳೂರಿಗೆ ಬಂದಿದ್ದಾವೆ. FDI 100% ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ಮೇಲೆ ಎಷ್ಟು ಕಂಪ್ನಿಗಳು ಬೆಂಗಳೂರಲ್ಲಿ ಬಂದಿದ್ದಾವೆ, ಅದನ್ನ ಫಸ್ಟ್ ಯೋಚನೆ ಮಾಡಬೇಕಾಗತ್ತೆ. ರೆವೆನ್ಯೂ ಕಂಪನಿಗಳು ಬೆಂಗಳೂರಿಗೆ ಬಂದಿರೋವಂಥದ್ದು ಕರ್ನಾಟಕಕ್ಕೆ ಬಂದಿರೋದ್ರಿಂದ, IT ಕ್ಯಾಪಿಟಲ್ ನಾವು ಆಗಿರೋದ್ರಿಂದ ನಮ್ಮ ಸ್ಟೇಟ್ ಬಜೆಟ್ ಬೆಳೆದಿದೆ. ಅದಕ್ಕೆ ಕಾರಣ ಸೆಂಟ್ರಲ್ ಗೌರ್ಮೆಂಟ್ ಪಾಲಿಸಿ ಮೇಕಿಂಗ್. ಸೆಂಟ್ರಲ್ ಗೌರ್ಮೆಂಟ್ ಪಾಲಿಸಿ ಮೇಕಿಂಗ್ ಸ್ಟ್ರಾಂಗ್ ಇರೋ ಕಾರಣ, ಒಂದು ಸ್ಟೇಬಲ್ ಗೌರ್ಮೆಂಟ್ ಇರೋ ಕಾರಣಕ್ಕೆ ಮಾತ್ರ ಅಂತಾರಾಷ್ಟ್ರೀಯ ಕಂಪನಿಗಳು ಇವತ್ತಿಲ್ಲಿ ಬಂದಿರೋವಂಥದ್ದು. ಅದ್ರ ಜೊತೆಗೆ ಒಂದು ಆ್ಯಡ್ ಮಾಡ್ತೀನಿ, ನಮ್ಮಂಥ ಯುವಕರಿಗೆ ಎಜುಕೇಷನ್ ಸಿಸ್ಟಮ್ ಎಷ್ಟು ಚೇಂಜ್ ಆಗಿದೆ ಶಿವಣ್ಣ. ಮುಂಚೆ ಬೆಂಗಳೂರಲ್ಲಿ ನೀವು ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ಸ್ ಒಂದು 10-12 ಒಳ್ಳೆ ಇನ್ಸ್ಟಿಟ್ಯೂಷನ್ಸ್ ಹೇಳ್ಬೋದಿತ್ತು. ಇವತ್ತು ಹೇಳಿ, ಇವತ್ತು ಯಾವುದಾದ್ರೂ ಒಂದು ಕ್ರಿಶ್ಚಿಯನ್ DPS NPS ಅದು ಇದು, ಎಷ್ಟು CBSE ಸ್ಕೂಲ್ಸು, ಎಷ್ಟು ICSE ಸ್ಕೂಲ್ಸು, ಎಷ್ಟು ಇಂಟರ್ನ್ಯಾಷನಲ್ ಸ್ಕೂಲ್ಸು, ಬ್ರ್ಯಾಂಡ್ಸು. ಎಜುಕೇಷನ್ ಸಿಸ್ಟಮ್ ಎಷ್ಟು ಚೇಂಜ್ ಆಗಿದೆ. ಇಂಜಿನಿಯರಿಂಗ್ ಕಾಲೇಜಸ್, ವಾಟ್ ವಾಸ್ ಇಟ್ ಎಟ್ 2014, ವಾಟ್ ಇಸ್ ಇಟ್ ಟುಡೇ? ಓಕೆ, ಮೆಡಿಕಲ್ ಕಾಲೇಜಸ್ ತಗೊಳ್ಳಿ, ಇಂಜಿನಿಯರಿಂಗ್ ಕಾಲೇಜಸ್ ತಗೊಳ್ಳಿ, ಡಿಗ್ರಿ ಕಾಲೇಜಸ್ ತಗೊಳ್ಳಿ, ಡಿಪ್ಲೊಮಾ ಫಾರ್ಮ್ಯಾಟ್ ತಗೊಳ್ಳಿ, NEP. ನಮಗೆ ಏನೋ ಸ್ವಾತಂತ್ರ್ಯ ಬಂದಾಗ್ಲಿಂದ ನಮ್ಮ ಎಜುಕೇಷನ್ ಪಾಲಿಸಿ ಚೇಂಜ್ ಆಗಿರಲಿಲ್ಲ. NEP ಮಾಡೋ ಅಂಥ ಧೈರ್ಯ ಯಾರಾದರೂ ಮಾಡಿದ್ರೆ. ಬಟ್ ಸ್ಟೇಟ್ ಗೌರ್ಮೆಂಟ್ ಅದನ್ನು ಒಪ್ಪಲ್ಲ ಅಂತ ಕೂತಿದಾರಲ್ಲ. ವಿ ಲಿವ್ ಇನ್ ಅ ಯೂನಿಯನ್ ಆಫ್ ಸ್ಟೇಟ್ಸ್. ನಮ್ಮ ಸಂವಿಧಾನ ಇರುವಂಥದ್ದು ಆ ರೀತಿಯಲ್ಲಿ. ಸ್ಟೇಟ್ ಗೌರ್ಮೆಂಟು ಒಪ್ಪೋದು ಬಿಡುವಂಥದ್ದು, ಇಂಥ ಡಿಸಿಷನ್ಸ್ ತೊಗೊಂಡಾಗ ಗೌರ್ಮೆಂಟ್ನೇ ಟಾಪಲ್ ಮಾಡೋವಂಥ ಕೆಪಾಸಿಟಿ ಜನಕ್ಕಿದೆ, ಯುವಕರಿಗಿದೆ. ಇವತ್ತಿನ ಯುವಕರು ತುಂಬ ಲೆಕ್ಕಾಚಾರ, ಹಳೆ ಕಾಲದವ್ರ ಥರ ಏನಿಲ್ಲ. ಎಕ್ಸ್ಟ್ರೀಮ್ಲಿ ಕ್ಯಾಲ್ಕ್ಯುಲೇಟಿವ್ ಯೂತ್ ನಮ್ಮಲ್ಲಿರೋವಂಥದ್ದು, ಎಕ್ಸ್ಟ್ರೀಮ್ಲಿ ಡಿಸೈಸಿವ್, ಎಕ್ಸ್ಟ್ರೀಮ್ಲಿ ಇನ್ಫಾರ್ಮೇಟಿವ್. ಇವತ್ತಿರೋ ಅಷ್ಟು ಇನ್ಫಾರ್ಮೇಷನ್ ಮುಂಚೆ ಯಾವ ಜನ್ರೇಷನ್ಗಿತ್ತು ಶಿವಣ್ಣ? ಅಟ್ಲೀಸ್ಟ್ ಐ ಆಮ್ 32, ನಾನೇನೋ ಜಾಸ್ತಿ ವಯಸ್ಸಾಗಿದೆ ಅಂತಲ್ಲ. ಎನ್ಸೈಕ್ಲೋಪೀಡಿಯಾ, ಆಟ್ಲೆಸ್ಸು, ಈ ಇಂಗ್ಲೀಷ್ ಓದೋವಾಗ ರೆನ್ ಆ್ಯಂಡ್ ಮಾರ್ಟಿನ್ ಅಂತ ಬುಕ್ ಬರೋದು, ಇಂಥವೆಲ್ಲ ನಾವು ನೋಡಿದ್ದೀವಿ. ನನಗೆ ಒಂದು ಜನ್ರೇಷನ್ ಕಮ್ಮಿ. ಒಂದು ಜನ್ರೇಷನ್ ಅಂದರೆ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ 25 years. ಇಫ್ ಯು ಟಾಕ್ ಅಬೌಟ್ ಎನಿವನ್ ಹೂಸ್ 5 to 8 years 10 years ಯಂಗರ್ ದೆನ್ ಮೀ, ಅವು ಇದು ಯಾವುದೂ ನೋಡೇ ಇಲ್ಲ. ಅವರೆಲ್ಲ ಗೂಗಲ್ ಬಿಟ್ಟರೆ, ಇಂಟರ್ನೆಟ್ ಬಿಟ್ಟರೆ, ವಾಟ್ಸಪ್ ಬಿಟ್ಟರೆ ಇನ್ನೇನು ನೋಡಿಲ್ಲ. ಸೊ ದೇರ್ ಆಕ್ಸೆಸ್ ಟು ಇನ್ಫಾರ್ಮೇಷನ್ ಇಸ್ ಸೋ ಮಚ್ ಬಿಗರ್.
ಲೈಬ್ರರೀಸು ನಮ್ಮ ಕಾಲದಲ್ಲಿ ಡಿಜಿಟಲ್ ಲೈಬ್ರರಿನೇ ಇರಲಿಲ್ಲ. ಅದಕ್ಕೆ ಮುಂಚೆ ಬಿಟ್ಬಿಡ್ರಿ, ಇನ್ನು ಹಿಂದೆ ನಮ್ಮ ತಂದೆ ಕಾಲಕ್ಕೆ ಹೋಗೋದು ಬೇಡ. ನಾನು ನೀವು ಆಲ್ಮೋಸ್ಟ್ ಸೇಮ್ ಒಂದು 5 years ನಮ್ಮ ಜನ್ರೇಷನಲ್ಲಿ ಏನು ಜಾಸ್ತಿ ಡಿಫ್ರೆನ್ಸಸ್ ಇರೋದು. ಇದೆಲ್ಲ ಮೋದಿ ಕಾರಣಕ್ಕಾಗಿದೆ ಅಂತನಾ? ಮೋದಿ ಕಾರಣಕ್ಕಾಗಿದೆ ಅಂತಲ್ಲ, ಅಷ್ಟು ಆಕ್ಸೆಸ್ ಟು ಇನ್ಫಾರ್ಮೇಷನ್ ಇರೋವಾಗ ಮೋದಿಯವ್ರ ಗ್ರೋತ್ ಅವ್ರಿಗೆ ಕಾಣಿಸ್ತಾ ಇದೆ, ಮೋದಿಯವ್ರ ಕೆಲಸ ಅವ್ರಿಗೆ ಕಾಣಿಸ್ತಾ ಇದೆ. ಮುಂಚೆ ಕಣ್ಣು ಕಟ್ಬಿಟ್ಟು ಏನೋ ಸಿಗರೇಟ್ಗೆ ಇನ್ನೊಂದು ದೇಶಕ್ಕೆ ಕಳಿಸೋವಂಥ ಪರಿಸ್ಥಿತಿ ಇವತ್ತಿಲ್ಲ. ಇವತ್ತು ಇನ್ನೊಂದು ದೇಶಕ್ಕೆ ಒಬ್ರು ಹೋಗ್ತಾರೆ ಅಂದರೆ ಯಾಕೆ ಹೋಗ್ತಾ ಇದ್ದಾರೆ? ಇವತ್ತು ನಾನು ಎಲ್ಲಾದರೂ ಇದ್ದೀನಿ ಅಂದರೆ ನನ್ನ ಫೇಸ್ಬುಕ್ ಸ್ಟೇಟಸ್ ಚೆಕ್ ಮಾಡ್ತಾರೆ, ನನ್ನ ಫೇಸ್ಬುಕ್ ಚೆಕ್ ಮಾಡ್ತಾರೆ, ನನ್ನ ವಾಟ್ಸಪ್ ಚೆಕ್ ಮಾಡ್ತಾರೆ ಚಾನಲ್ ಜನ, ನನ್ನ ಕ್ಷೇತ್ರದ ಜನ. ಧೀರಜ್ ಅಲ್ಲಿ ಬಂದಿದ್ನಾ ಇಲ್ವ ಅಂತ ಚೆಕ್ ಮಾಡೋಕ್ಕೆ ಅಷ್ಟು ಆಕ್ಸೆಸ್ ಟು ಇನ್ಫಾರ್ಮೇಷನ್ ಇದೆ. ಇದನ್ನು ತಿಳ್ಕೊಬೇಕಾಗತ್ತೆ ಕಾಂಗ್ರೆಸ್ನವರು. ಸುಳ್ಳು ಹೇಳೋ ಅಂಥದ್ದು ನಡೆಯಲ್ಲ. ರಾಜ್ಯ ಸರ್ಕಾರ ಕೊಡ್ತಿರೋ ಅಂಥದ್ದು ದುಡ್ಡು ನಮ್ಮ ದುಡ್ಡು, ನಮ್ಮ ದುಡ್ಡನ್ನು ನಮಗೆ ಕೊಡ್ತಾ ಇದ್ದಾರೆ. ನಮ್ಮ ದುಡ್ಡನ್ನು ಡೆವಲಪ್ಮೆಂಟ್ಗೆ ಉಪಯೋಗಿಸ್ಬೋದಿತ್ತಲ್ವಾ? ವಾಟ್ ಈಸ್ ಯುವರ್ ಗ್ರೋತ್ ಫ್ಯಾಕ್ಟರ್? ನೀವು ಗ್ರೋತ್ಗೆ ಎಷ್ಟು ಪರ್ಸೆಂಟ್ ಔಟ್ ಆಫ್ 100 rupees ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಇರುತ್ತೆ, ಸ್ಯಾಲ್ರೀಸ್ ಇರುತ್ತೆ, ಸಾಲ ತೀರ್ಸೋದಿರುತ್ತೆ, ಇದೆಲ್ಲ ಬಿಟ್ಟು ಇವಾಗ ಇವೆಲ್ಲ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಆಯಿತು. 2,000 ಕೊಡುವಂಥದ್ದು, ಬಸ್ದು, ಇನ್ನೊಂದು 103% ಆಗಿದೆ ಅಂತ ಕೇಳ್ಪಟ್ಟೆ. ಏನು ಇವೆ ಇನ್ನು ಡೆವಲಪ್ಮೆಂಟ್ ಕಣ ಸಿಗ್ತಾ ಇಲ್ಲ ಅಲ್ವಾ? 103% ಇದಕ್ಕೆ ಸಾಲ ಮಾಡೋಂಗಾಗಿದೆ ಅಂತ ಕೇಳ್ಪಟ್ಟೆ. ಮುಂಚೆ ನನಗೆ ಗೊತ್ತಿರೋಂಗೆ 25 to 30% ಗ್ರೋತ್ಗೆ ಅಂತ ಎತ್ತಿಡೋರು. ಇವತ್ತು 15% ಇಳಿದಿದೆ ಅಂತ ನನ್ನ ಮಾಹಿತಿ. ಐ ಆಮ್ ನಾಟ್ ಡೆಫಿನೆಟ್ಲಿ ರೈಟ್ ಅಬೌಟ್ ಇಟ್, ಬಟ್ 10% to 15% ಕಮ್ಮಿ ಆಗಿದೆ ಅಂತ, ಆರ್ 50% ಕಮ್ಮಿ ಆಗಿದೆ ಅಂತ ನನ್ನ ಮಾಹಿತಿ. ಓವರ್ ಆಲ್ 10 to 15, ಬಟ್ ಇಫ್ ಯು ಲುಕ್ ಎಟ್ ದ ಕ್ವಾಂಟಮ್ 50% ರಿಡಕ್ಷನ್ ಆಗಿದೆ ಅನ್ನೋದು ನನಗಿರುವಂಥ ಮಾಹಿತಿ. ಇವತ್ತಿನ ಜನ್ರೇಷನ್ ಕೇಳೋದು ಡೆವಲಪ್ಮೆಂಟ್. ನನ್ನ ಕ್ಷೇತ್ರದಲ್ಲಿ ನನ್ನ ಕೇಳೋದು ಡೆವಲಪ್ಮೆಂಟ್. ನೀವೇ ಹೇಳ್ತಿದ್ದೀರಾ 60,000 ಕೋಟಿ ಶಿವಣ್ಣ, 200 ಕ್ಷೇತ್ರಕ್ಕೆ ಹಂಚಿ ಶಿವಣ್ಣ. ಒಂದು ವರ್ಷಕ್ಕೆ ಎಷ್ಟು ಕೋಟಿಗಳು ದುಡ್ಡು ಡೆವಲಪ್ಮೆಂಟ್ ಮಾಡ್ಬೋದು? 300 crores. 300 crores ಅಲ್ಲಿ ಎಷ್ಟು ನೀರಾವರಿ ಯೋಜನೆ ಮಾಡ್ಬೋದಿತ್ತು? ಎತ್ತಿನೊಳೆ ಇವತ್ತು ಮಾತಾಡ್ತಾರಲ್ಲ, 12,000 ಕೋಟಿಗೆ ಲಾಂಚ್ ಆಯಿತು, 24,000 ಕೋಟಿ ಆಯ್ತು. ಎಷ್ಟು ಜಿಲ್ಲೆಗೆ ನೀರು ಕೊಡೋ ಯೋಜನೆ ಅದು? 24,000 ಕೋಟಿ. ಒಂದು 5 ಜಿಲ್ಲೆ. ಹೋಗ್ತಾ 5-6 ಜಿಲ್ಲೆ ಆಗಿದೆ ಈಗ. 5, 6, 7 ಇನ್ನೂ ಜಾಸ್ತಿ ಆಗಿರಬೇಕು. ಸ್ಟಾರ್ಟಿಂಗ್ ಆಲ್ ದ ವೇ ಫ್ರಮ್ ಚಿತ್ರದುರ್ಗ, ಹಾಸನ, ಅಲ್ಲಿಂದ ಕಂಟಿನ್ಯೂ ಹಾಕೊಂಡು ಬರ್ತಾ ಇದೆ ಅಲ್ವಾ ಶಿವಣ್ಣ? ಸೊ 24,000 crores ಒಂದು ನೀರಾವರಿ ಯೋಜನೆಗೆ ನೀವು 10 ವರ್ಷದಿಂದ ಖರ್ಚು ಮಾಡ್ತೀರಾ, ಬಟ್ ಮುಗಿಸಲ್ಲ. 60,000 ಕೋಟಿ ಒಂದೇ ವರ್ಷದಲ್ಲಿ ಖರ್ಚು ಮಾಡ್ತಾ ಇದ್ದೀರಾ. ವೆಲ್ ಆ್ಯಂಡ್ ಫೈನ್, ಒಳ್ಳೇದಕ್ಕೆ ಖರ್ಚು ಮಾಡಿ, ತೊಂದರೆ ಇಲ್ಲ, ಕೊಡ್ತಾ ಇದ್ದೀರಾ. ನೀವು ಡಿಸಿಷನ್ ತೊಗೊಂಡಿದ್ದೀರಾ ಜನರಿಗೆ ಫ್ರೀಯಾಗಿ ಕೊಡಬೇಕು ಅಂತ. ಸ್ಟೇಟ್ ಗೌರ್ಮೆಂಟ್ ಆಯಿತು, ಸೆಂಟ್ರಲ್ ಗೌರ್ಮೆಂಟು ಏನು ಮಾಡಬೇಕೋ ಮಾಡ್ತಾ ಇದ್ದಾರೆ, DBT ಮೂಲಕ ಕಳಿಸ್ತಾ ಇದ್ದಾರೆ. ರೈತರಿಗೆ ಏನು ಸಹಕಾರ ಕೊಡಬೇಕು, ಯಾವ ಟೈಮಲ್ಲಿ? ಹಾರ್ವೆಸ್ಟ್ ಟೈಮಲ್ಲಿ 2,000 ಹಾಕ್ತಾರೆ, ಪೆಸ್ಟಿಸೈಡ್ ಹಾಕೋ ಟೈಮಲ್ಲಿ 2,000 ಹಾಕ್ತಾರೆ, ಸೋಯಿಂಗ್ ಟೈಮಲ್ಲಿ 2,000 ಹಾಕ್ತಾರೆ. ಸ್ಟೇಟ್ ಗೌರ್ಮೆಂಟ್ 4,000 ಎಕ್ಸ್ಟ್ರಾ ಕೊಡ್ತಿತ್ತು, ಅದನ್ನು ಕಟ್ ಮಾಡಿದ್ದಾರೆ. ರೈತರಿಗೆ ಏನು ಕೊಡ್ತಾ ಇದ್ದೀರಾ? ವಿದ್ಯಾಸಿರಿ ಕೊಡ್ತಾ ಇದ್ದೀರಾ? ರೈತರ ಮಕ್ಕಳಿಗೆ ಏನು ಪ್ರೋತ್ಸಾಹ ಕೊಡ್ತಾ ಇದ್ದೀರಾ ನೀವು? ಹಿಂಗಸ್ರ ಅಕೌಂಟ್ಗೆ 2,000 ಹಾಕ್ತಾರೆ, ವರ್ಷಕ್ಕೆ 24,000 ಆಗುತ್ತೆ, ಲಾಭ ಆಗುತ್ತೆ ಅಂತಾರೆ ಅವರು. ಎಸ್ ಶಿವಣ್ಣ, 2,000 ಹಾಕ್ತಾ ಇದ್ದೀವಿ. ಆ 2,000ದಿಂದ ಹೌದು ನೀವು ಒಂದು ಡಿಸಿಷನ್ ತೊಗೊಂಡಿದ್ದೀರಾ. ಇವಾಗ ಬೇಕಾದಷ್ಟು ಜನ ಬೇಕಾದಷ್ಟು ಡಿಸಿಷನ್ಸ್ ಟೈಮ್ ಟು ಟೈಮ್ ತೊಗೊಂಡಿದ್ದಾರೆ. ಬಸವರಾಜ ಬೊಮ್ಮಾಯಿ ಸರ್ ಬಂದರು, 200 ರೂಪಾಯಿ ಜಾಸ್ತಿ ಮಾಡಿದ್ರು ಪೆನ್ಷನ್ ಅಲ್ವಾ? ಸೊ ಯಾರಿಗೆ 600 ಬರ್ತಿತ್ತು 800 ಬಂತು, 1000 ಬರ್ತಿತ್ತು 1,200 ಬಂತು, 800 ಬರ್ತಿತ್ತು 1,000 ಬಂತು, ಇಫ್ ಐ ಆಮ್ ನಾಟ್ ರಾಂಗ್. ಈಗ ನೀವು ಒಂದು ಡಿಸಿಷನ್ ತೊಗೊಂಡಿದ್ದೀರಾ. ಪೆನ್ಷನ್ಗಳು ಕೊಡ್ತಾ ಇದ್ದೀರಾ? ಸರಿಯಾಗಿ ಕೊಡ್ತಿಲ್ಲ. ಪೆನ್ಷನ್ಗಳು ಕೊಡ್ತಾ ಇದ್ದೀರಾ? ಹಾಲಿಗೆ ಪ್ರೋತ್ಸಾಹಧನ ರೈತರಿಗೆ ಕೊಟ್ಟಿದ್ದೀರಾ? ಕೊಡ್ತಿಲ್ಲ. ಅದು ಗೊತ್ತು, ರೈತರು ಭಾಳ ಚೆನ್ನಾಗಿ ರೈತರಿಗೆ ಕೊಟ್ಟಿದ್ದೀರಾ? ಎಷ್ಟು ತಿಂಗಳಾಗಿದೆ ಸರ್ಕಾರ ಬಂದು? ಎಷ್ಟು ತಿಂಗಳಾಗಿದೆ? ಹೈನುಗಾರಿಕೆ ನಂಬ್ಕೊಂಡು ಪ್ರತಿ ಕುಟುಂಬ ನಡೆಯುತ್ತೆ ಶಿವಣ್ಣ. 90% ಆಫ್ ಮೈ ರೂರಲ್ ಪಾಪ್ಯುಲೇಷನ್ ಈಸ್ ಡಿಪೆಂಡೆಂಟ್ ಆನ್ ಹೈನುಗಾರಿಕೆ. ಸೊ ಈ ರೀತಿ 90% ಡಿಪೆಂಡೆಂಟ್ ಇರೋವಾಗ ನೀವು ಅವ್ರಿಗೆಲ್ಲ ಏನು ಮಾಡ್ತಿಲ್ಲ. ಎಲ್ಲ ಮಾಡಿ, ಇದನ್ನು ಮಾಡಿ, ಅದನ್ನು ಮಾಡಿ, ಬ್ಯಾಲೆನ್ಸ್ಡಾಗಿ ಹೋಗಿ ಮಾಡ್ಬೋದಲ್ವ? ಪ್ರಶ್ನೆ ಮಾಡೋ ಅಂಥದ್ದು ನಾವು ಮಾಡ್ತಾನೆ ಇದ್ದೀವಿ. ನೀವೊಂದು ಗ್ಯಾರಂಟಿ ಅಂತ ಕೊಟ್ಟಿದ್ದೀರ. ಗ್ಯಾರಂಟಿ ಅಂತ ಕೊಟ್ಟ ಮೇಲೆ ಇಟ್ ಶುಡ್ ಹ್ಯಾವ್ ಬಿನ್ ಅ ಕ್ಯಾಲ್ಕುಲೇಟಿವ್ ಡಿಸಿಷನ್. ಡೆವಲಪ್ಮೆಂಟ್ ಪ್ಲಸ್ ಎಕನಾಮಿಕ್ ಸ್ಟೆಬಿಲೈಸೇಷನ್. ನೀವೇನು ಹೇಳ್ತಾ ಇದ್ದೀರಾ? ಆರ್ಥಿಕ ಸ್ತಬಲತೆ. 2,000ದಿಂದ ಆರ್ಥಿಕ ಸ್ತಬಲತೆ ತಂದುಬಿಡ್ತೀರಾ? ಆಗುತ್ತಾ? ವಿದ್ಯಾಭ್ಯಾಸ ಕೊಟ್ಟರೆ ಆಗುತ್ತಾ? ಇಲ್ಲ ರೈತರಿಗೆ ನೀರು ಕೊಟ್ಟರೆ ಆಗುತ್ತೆ? ನೀರಾವರಿ ಕೊಟ್ಟರೆ 2,000 ದುಡಿಯೋಕ್ಕಾಗಲ್ವ ಶಿವಣ್ಣ? 24,000 ದುಡಿಯಲ್ವ ಶಿವಣ್ಣ? ಇವತ್ತು 1 ಎಕರೆ ಜಮೀನಲ್ಲಿ ಅಡಿಕೆ ಹಾಕ್ಬಿಟ್ಟು 5 ಲಕ್ಷ ತೆಗಿತಾರೆ ರೈತರು. ನೀರಾವರಿ ಕೊಡ್ರಿ ಅವ್ರಿಗೆ, ನೀರು ಕೊಡಿ. 1 ಎಕರೆ 5 ಲಕ್ಷ ಶಿವಣ್ಣ. ಟ್ರಾನ್ಸ್ಫಾರ್ಮರ್ಗೆ ಎಕ್ಸ್ಟ್ರಾ ದುಡ್ಡು ಖರ್ಚುಗಳು ನಿಲ್ಲಿಸಿ ಇವೆಲ್ಲ ಹೇಳ್ತಿರ್ತೀರಿ. 100%. ಬೋರ್ವೆಲ್ ಹಾಕೋಂಥವ್ರು 20,000 ಕೊಟ್ಟರೆ ಆಗೋ ಕೆಲಸ ಇವತ್ತು 3 ಲಕ್ಷ. ಅದು ಫೀಸು, ಗಿಂಬಳ. ಆ್ಯಂಡ್ ಏನು ಅಧಿಕಾರಿಗಳಂತೂ ಓಪನ್ ಆಗಿ ಇಷ್ಟು ಭ್ರಷ್ಟಾಚಾರ
ತಾಂಡವ ದೊಡ್ಡ ಮಟ್ಟಕ್ಕೆ 100%. ಎಸ್, ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಿ. ಗ್ಯಾರಂಟಿಗಳನ್ನ ಕೊಟ್ಟು ಗ್ಯಾರಂಟಿಯಾಗಿ ಜನಗಳಿಗೆ ಸಮಸ್ಯೆ ಕ್ರಿಯೇಟ್ ಮಾಡಿದ್ದಾರೆ. 20,000 ಟ್ರಾನ್ಸ್ಫಾರ್ಮರ್ ಈಗ 3 ಲಕ್ಷ ಆಗ್ತಿದೆ. ರೈತನ ಬೆಳೆಗೆ ನೀರು ಕೊಟ್ಟಿರೋ ಸಾಕಿರೋದು, ಬೆಂಬಲ ಬೆಲೆ ಕೊಟ್ಟಿರೋ ಸಾಕಿರೋದು. ರೈತ ಸ್ವಾವಲಂಬಿಯಾಗಿ ಬದುಕ್ತಿದ್ದ. ಆರ್ಥಿಕ ಸಬಲತೆ ಅಂದರೆ ಅಕೌಂಟ್ಗೆ 2,000 ಹಾಕೋದಲ್ಲ. ಬೆಳೆಯೋ ಬೆಳೆಗಳಿಗೆ ಬೆಲೆ ಕೊಡಬೇಕು, ಬೆಳೆಯೋಕೆ ನೀರು ಕೊಡಬೇಕು ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಿದ್ದೀರಿ. 100% ಶಿವಣ್ಣ. ಎಸ್, ಅದನ್ನು ಜನ ತೀರ್ಮಾನ ಮಾಡ್ತಾರೆ. ಹಾಲಿನ ಪ್ರೋತ್ಸಾಹಧನ ಹೌದು, ನಮ್ಮೂರ ಕಡೆ ಡೈರಿಗಳಲ್ಲಿ, ನಾನು ಮಂಡ್ಯದವನೇ, ಮನ್ಮುಲ್ ನಮ್ಮ ಭಾಗದಲ್ಲಿ ಹಾಲಿಗೆ ಪ್ರೋತ್ಸಾಹಧನ ಬರ್ತಿಲ್ಲ, ಸಮಸ್ಯೆಗಳಿದೆ. ಬಟ್ ಅದಕ್ಕೆ ಜನ ಎಷ್ಟು ಮಟ್ಟಿಗೆ ರಿಯಾಕ್ಟ್ ಮಾಡಿ ವೋಟ್ ಮಾಡಿದಾರೆ ಗೊತ್ತಿಲ್ಲ ನನಗೆ. ಹಾಲಿನ ರೇಟು ಅದಕ್ಕೆ ಏನಾದರೂ ಒಂದು ಸ್ಟೆಬಿಲೈಸೇಷನ್ ತರುವಂಥದ್ದು, ಒಂದು ದರ ಫಿಕ್ಸ್ ಮಾಡೋವಂಥದ್ದು, ಅದನ್ನು ಜಾಸ್ತಿ ಮಾಡೋವಂಥದ್ದು, ಇಂಥದ್ದು ಮಾಡಿ. ಅದೇ 2,000 ಬೇರೆ ರೀತಿಯಲ್ಲಿ ಕೊಡಿ, ಬೇಡ ಅನ್ನಲ್ಲ. 2,000 ಬೇರೆ ರೀತಿ ಇಂಡೈರೆಕ್ಟ್ ಎಲ್ಲ ಸರ್ಕಾರಗಳು ಕೊಡ್ತಿತ್ತು ಶಿವಣ್ಣ. ಇವ್ರೇನೋ ಅಂದರೆ ಡೈರೆಕ್ಟಾಗಿ ಅಕೌಂಟಿಗೆ ದುಡ್ಡು ಹಾಕ್ತಾ ಇದ್ದಾರೆ ಬಿಟ್ಟರೆ ಎಲ್ಲ ಸರ್ಕಾರಗಳು ಕೊಡ್ತಿದ್ದೆ ಇವರು ಮಾಡ್ತಿರೋದು. ದೇ ನಾಟ್ ಡೂಯಿಂಗ್ ಎನಿಥಿಂಗ್ ಸ್ಪೆಷಲ್, ದೇ ನಾಟ್ ಡೂಯಿಂಗ್ ಎನಿಥಿಂಗ್ ಔಟ್ ಆಫ್ ದ ಬಾಕ್ಸ್. ಎಸ್, ಓಕೆ. ಕೇಂದ್ರದ ಚುನಾವಣೆ ಬೇರೆ, ರಾಜ್ಯದ ಚುನಾವಣೆ ಬೇರೆ. ರಾಜ್ಯ, ನಮ್ಮ ಕರ್ನಾಟಕ ಹೇಗಿದೆ ಅಂದರೆ ರಾಜ್ಯದಲ್ಲಿ ಒಂದು ಆಯ್ಕೆ ಮಾಡ್ತಾರೆ, ಕೇಂದ್ರದಲ್ಲಿ ಒಂದು ಆಯ್ಕೆ ಮಾಡ್ತಾರೆ. ಕಳೆದ 20 ವರ್ಷದಿಂದ BJP ಬೆನ್ನಿಗೆ ರಾಜ್ಯದ ಜನ ನಿಂತವ್ರೆ. ಎಸ್, ಕಾಂಗ್ರೆಸ್ 20 ಇಯರ್ಸಿಂದ 10 ಅಂಕೆ ದಾಟ್ಲೇ ಇಲ್ಲ, 2 ಅಂಕೆ ದಾಟ್ಲಿಲ್ಲ. ಅವರು ಬಿಲೋ 10 ಇರೋದು ಕಾಂಗ್ರೆಸ್. ಅವರು 20 ವರ್ಷ ಆಯಿತು. 2004 ಕರ್ನಾಟಕದ ರಾಜ್ಯದ ಜನ BJPನ ದೊಡ್ಡ ಮಟ್ಟದಲ್ಲಿ ಬೆಂಬಲಿಸಿದ್ದಾರೆ. ಬಟ್ ಈ ಚುನಾವಣೆಯಲ್ಲಿ ಬಂದಾಗ 10 ವರ್ಷದ UPA ಮತ್ತು 10 ವರ್ಷದ NDA ಏನು ವ್ಯತ್ಯಾಸ ಅನ್ಸುತ್ತೆ ನಿಮಗೆ? 10 ವರ್ಷದ UPA ಇವತ್ತಿಗೂ ಮನಮೋಹನ್ ಸಿಂಗ್ ಅವ್ರಿಗೆ ಇಂಟ್ರೊಡಕ್ಷನ್ ಕೊಡುವಂಥ ಅವಶ್ಯಕತೆ ಇದೆ. ನರೇಂದ್ರ ಮೋದಿ ಅವರು 10 ವರ್ಷದ ಸಾಧನೆ ಕಾಂಗ್ರೆಸ್ ವೆಬ್ಸೈಟ್ಗೆ ಹೋಗಿ ನೋಡಿದ್ದೀನಿ ಶಿವಣ್ಣ. ಅವ್ರು ಹೇಳ್ಕೊಳ್ಳೋಂಥ ಒಂದೇ ಸ್ಕೀಮ್, ಹೇಳ್ಕೊಳಕ್ಕೆ ಸಾಧ್ಯತೆ ಇರೋವಂಥ ಒಂದೇ ಸ್ಕೀಮು ನರೇಗಾ 10 ವರ್ಷದಲ್ಲಿ. ನಮ್ಮಲ್ಲಿ ಹೇಳೋಣ ಎಷ್ಟಿದೆ ಸರ್? ನೀವು ಹಿಂಗೆ ಕೇಳಿದ್ರೆ ಎಷ್ಟು ನೀವು ಸ್ಟಾರ್ಟ್ ಮಾಡಿದ್ರಿ ಅಂದರೆ, ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ ಯಾರ ಹೆಸರು ಇಟ್ಟಿಲ್ಲ, ಯಾವುದೋ ಒಂದು ಕುಟುಂಬದ ಹೆಸರು ಇಟ್ಟಿಲ್ಲ ನಾವು. ಪ್ರಧಾನ ಮಂತ್ರಿ ಆವಾಸ್ ಯೋಜನೆ, ಪ್ರಧಾನ ಮಂತ್ರಿ ಜನ್ ಔಷಧಿ, ಪ್ರಧಾನ ಮಂತ್ರಿ ಆಯುಷ್ಮಾನ್ ಭಾರತ್, ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ, ಈ ರೀತಿ ಎಲ್ಲ ಸೆಗ್ಮೆಂಟಲ್ಲೂ ಮನೆ ಮನೆಗೆ ಪ್ರಧಾನ ಮಂತ್ರಿ ಜಲ್ ಜೀವನ್ ಮಿಷನ್, ಎಂಥ ಒಳ್ಳೆ ಅದ್ಭುತವಾದಂಥ ಕಾರ್ಯಕ್ರಮಗಳು. ಇವಾಗ ಹೆಣ್ಮಕ್ಳಿಗೆ ಟಾಯ್ಲೆಟ್ ಕೊಡುವಂಥದ್ದು, ಹೆಣ್ಮಕ್ಳಿಗೆ ಶೌಚಾಲಯ ಕೊಡುವಂಥದ್ದು. 60 ವರ್ಷ ನೀವು ಯಾಕೆ ಯೋಚನೆ ಮಾಡಿಲ್ಲ? ಇವತ್ತು ದೂಷಣೆ ಮಾಡ್ತೀರಲ್ವಾ, 10,000 ರೂಪಾಯಿ 11,000 ರೂಪಾಯಿ ಬಂತಲ್ವಾ, ಶೌಚಾಲಯ ಕೊಡುವಂಥ ಕೆಲಸವನ್ನ ನೀವು ಯಾಕೆ 10 ವರ್ಷ ಯೋಚನೆ ಮಾಡಿರಲಿಲ್ಲ? ಹೆಣ್ಮಕ್ಳು ಒಂದು ಬಾವಿಗೆ ಹೋಗಿ ನೀರು ಸೇದ್ಕೊಂಬರ್ಬೇಕು, ಅಥವಾ ಒಂದು ಹೊಳೆಗೆ ಹೋಗಿ ನೀರು ಸೇದ್ಕೊಂಬರ್ಬೇಕು, ಅಥವಾ ಒಂದು ಕೆರೆಗೆ ಹೋಗಿ ನೀರು ತರಬೇಕು ಮನೇಲಿ ಕೆಲಸ ಮಾಡೋಕ್ಕೆ ಅಂದರೆ 2-3 ಕಿಲೋಮೀಟ್ರ್ ನಡೆಯುವಂಥ ಪರಿಸ್ಥಿತಿ ಇತ್ತು. ಕನಿಷ್ಠ ಅರ್ಧ ಕಿಲೋಮೀಟ್ರ್ ನಡೆಯುವಂಥ ಪರಿಸ್ಥಿತಿ ಇತ್ತು. ಇವತ್ತು ಹೆಣ್ಮಕ್ಳಿಗೆ ಅವ್ರ ಮನೆ ಬಾಗಿಲಿಗೆ ನೀರು ಬಂದಿದೆ ಶಿವಣ್ಣ. ಮನೆ ಮನೆಗೂ ಗಂಗೆ, ಜಲ್ ಜೀವನ್ ಮಿಷನ್. ಜಲ್ ಜೀವನ್ ಮಿಷನ್ ಇಸ್ಂಟ್ ಇಟ್ ಅ ಸಿಂಪಲ್ ನೆಸೆಸಿಟಿ? ಏನು ಬೇಕಿತ್ತು ಅದನ್ನು ಕೊಟ್ಟಿಲ್ಲ. ನಾವು ಮಾತಾಡ್ತೀವಿ ರೈಲ್ವೇಸ್ ಬಗ್ಗೆ ಮಾತಾಡ್ತೀವಿ, ಎಷ್ಟಿತ್ತು ರೈಲ್ವೆ ಲೈನು, ಅದಕ್ಕೆ ಡಬಲ್ ಅಷ್ಟು ರೈಲ್ವೆ ಲೈನ್ ಹೊಸ್ದಾಗಿ ಹಾಕಿದ್ದಾರೆ. ಇವತ್ತು ಉತ್ತರ ಕರ್ನಾಟಕದಲ್ಲಿ ನಾನು ಜಸ್ಟ್ ಓಡಾಡ್ಕೊಂಬಂದಲ್ಲ, ಒಂದು ಬಾಗಲಕೋಟೆ, ಬಿಜಾಪುರ, ಈ ಬಾಗಲಕೋಟೆಯಲ್ಲಿ ಸಣ್ಣ ಸಣ್ಣ ತಾಲೂಕುಗಳಿದ್ದಾವೆ. ಇಲ್ಲೆಲ್ಲ ಟ್ರೈನ್ ಸಂಪರ್ಕ ಬೇಕು ಶಿವಣ್ಣ. ಇದಕ್ಕೆ ಅವರೊಂದು ಹುಬ್ಳಿಗೋ, ಒಂದು ಬೆಳಗಾಂಗೋ, ಈ ಕಡೆ ಕೀಳ್ಗಡೆ ಕಲಬುರಗಿಗೋ ಹೋಗ್ಬೇಕು ಅಂದರೆ ಒಂದು ಟ್ರೈನ್ ಬೇಕು. ಆ ಬಡವ್ರ ಪರವಾಗಿ ಯೋಚನೆ ಮಾಡ್ತಾರಂಥ ಕೆಲಸ ಮಾಡ್ತಿರೋಂಥದ್ದು ನರೇಂದ್ರ ಮೋದಿ ಅವರು. ಒಂದೇ ಭಾರತ್ 100%. ನೀವು ಟ್ರೈನ್ ನೆಟ್ವರ್ಕಿಂದ ತಗೊಳ್ಳಿ, ನೀರಿಂದ ತಗೊಳ್ಳಿ, ಬಸ್ ನೆಟ್ವರ್ಕಿಂದ ತಗೊಳ್ಳಿ, ಪ್ರತಿಯೊಂದು ಏರ್ಪೋರ್ಟ್ಸ್, ನಂಬರ್ ಆಫ್ ಏರ್ಪೋರ್ಟ್ಸಿಂದ ತಗೊಳ್ಳಿ, ದ ಗ್ರೋತ್ ಇಸ್ ಫಿನಾಮಿನಲ್. ಅದು ಕಣ್ಣಿಗೆ ಕಾಣಿಸ್ತಾ ಇರೋ ಗ್ರೋತ್. ದ ಗ್ರೋತ್ ಇಸ್ ಫಿನಾಮಿನಲ್ ಆ್ಯಂಡ್ 100% ನರೇಂದ್ರ ಮೋದಿ ಹ್ಯಾಸ್ ಗಿವನ್ ಕ್ಲೀನ್ ಗವರ್ನೆನ್ಸ್. ನಮಗೆ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಇನ್ನೊಂದು ಏನಿದೆ ಅಂದರೆ ಕ್ಲೀನ್ ಗವರ್ನೆನ್ಸ್. ಭ್ರಷ್ಟಾಚಾರ ಎಲ್ಲಿದೆ ಶಿವಣ್ಣ? ತೋರಿಸಿ. ಹಗರಣಗಳು ಎಷ್ಟಿತ್ತು? UPA ವರ್ಸಸ್ NDA ನೀವು ಕೇಳಿದ್ರಿಂದ ಹಗರಣಗಳು ಹೆಂಗಿತ್ತು? ಮೈತ್ರಿ ಒಂದು ಸರ್ಕಾರ ಮಾಡಿಕೊಂಡ್ರು, ಓಹ್ ಕಮಾನ್ ತಗೊಳ್ಳಿ, DMKಗೆ ಇಷ್ಟು, ಟೇಕ್ ಇಟ್. ಮಮತಾ ಬ್ಯಾನರ್ಜಿ ಅವ್ರಿಗೆ ಇಷ್ಟು, ರೈಲ್ವೆ ತಗೊಳ್ಳಿ. ಅವರೇನೋ ಅವ್ರ ಫ್ಯಾಮಿಲಿಯಲ್ಲಿ ದಯಾನದಿ ಮಾರನ್ ಅವ್ರಿಗೊಂದು ಪೋರ್ಟ್ಫೋಲಿಯೋ. ಅವ್ರೇನೋ 2G ಸ್ಪೆಕ್ಟ್ರಮ್ ಸ್ಕ್ಯಾಮ್ ಮಾಡಿದ್ರಲ್ಲ, ಕೋಲ್ ಸ್ಕ್ಯಾಮು, 2G ಸ್ಪೆಕ್ಟ್ರಮ್. ಅಣ್ಣ ರಾಜ ಕನ್ನಿಮೊಳಿ,
ಅವ್ರ ದೊಡ್ಡ ಮಗ ಅಳಗಿರಿ ಅವರು ಕೊಟ್ಟರು. ಅಂದರೆ ನೀವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಾ, ಜನಗಳಿಗೆ ಅರ್ಥ ಆಗೋ ಥರ UPA 10 ವರ್ಷಗಳ ಅವಧಿ ಹಗರಣಗಳ ಅವಧಿ, ಹಗರಣಗಳು, NDA 10 ವರ್ಷದ, ಮೋದಿ 10 ವರ್ಷದ ಅವಧಿ ಅಭಿವೃದ್ಧಿ ಅವಧಿ ಅಂತ ಹೇಳಿಕೊಟ್ಟಿದ್ದೀರಾ. ಅವಧಿ ಜನಕ್ಕೆ ಅರ್ಥ ಆಗಿದೆಯಾ? ಜನ ಅರ್ಥ ಮಾಡ್ಕೊತಿದಾರ? ದಿಸಲಿದಾರ? 100% ಜನರು, ಯುವಕರು ಅರ್ಥ ಮಾಡ್ಕೊತಾ ಇದ್ದಾರೆ ಈ ವಿಷಯವನ್ನು. ಇವತ್ತು ನಾವು ತಗೊಳ್ಳೋವಂಥ ಡಿಸಿಷನ್ನು ಕೇವಲ ಇವತ್ತಿನ ಡಿಸಿಷನ್ ಅಲ್ಲ. 7ನೇ ತಾರೀಕು ನಮ್ಮ ಯುವಕರು ಕೊಡೋವಂಥ ಮತ ನಿಮ್ಮ ಫ್ಯೂಚರನ್ನು ಪ್ರೆಡಿಕ್ಟ್ ಮಾಡೋವಂಥದ್ದು, ನಿಮ್ಮ ಫ್ಯೂಚರನ್ನು ಪ್ರೆಡಿಕ್ಟ್ ಮಾಡುತ್ತೆ. ಇವತ್ತು ಮಾಡೋವಂಥ ಇಂಡಸ್ಟ್ರಿಯಲ್ ಪಾಲಿಸೀಸಿಂದ ಚೈನಾಗೆ ಹೋಗುವಂಥ ಕಂಪನಿ ಇಂಡಿಯಾಗೆ ಬರಬೇಕು, ವಿಯೆಟ್ನಾಮ್ಗೆ ಹೋಗುವಂಥ ಕಂಪನಿ ಇಂಡಿಯಾಗೆ ಬರಬೇಕು. ಇವತ್ತು ನಾವು ತಗೊಳ್ಳೋವಂಥ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸಿಂದ ಫಾರಿನಲ್ಲಿ ಬೇರೆ ದೇಶಕ್ಕೆ ಹೋಗುವಂಥ ಇನ್ವೆಸ್ಟ್ಮೆಂಟ್ ನಮಗೆ ಬರಬೇಕು. ಇವತ್ತು ನಾವು ತಗೊಳ್ಳೋ ಡಿಸಿಷನ್ನಿಂದ ಬೇರೆ ದೇಶಕ್ಕಿಂತ ವೇಗವಾಗಿ ನಾವು ಬೆಳಿಬೇಕು. ಇದು ಯಾರ ಕೈಯಲ್ಲಿದೆ? ಸ್ಟೇಟ್ ಗೌರ್ಮೆಂಟ್ ಕೈಯಲ್ಲಿ ಇದೆಯಾ? ಇಲ್ಲ ಸರ್, ಸೆಂಟ್ರಲ್ ಗೌರ್ಮೆಂಟ್ ಪಾಲಿಸಿ ಮೇಕಿಂಗಲ್ಲಿ ಇರೋವಂಥದ್ದು. ಲಾ ಮೇಕರ್, ಸಂಸದರು ಅಂದರೆ ಅವರು ಲಾ ಮೇಕರ್. ಅವ್ರು ಏನು ಬರಿಬೇಕು ಸಂವಿಧಾನದ ಅಡಿಯಲ್ಲಿ, ಅವ್ರಿಗೆ ಏನೆಲ್ಲ ರೈಟ್ಸ್ ನಾವು ಕೊಟ್ಟಿದ್ದೀವಿ ನಮ್ಮ ಪ್ರತಿನಿಧಿಯಾಗಿ, ಅದನ್ನು ಅಚ್ಚುಕಟ್ಟಾಗಿ 10 ವರ್ಷಗಳ ಕಾಲ BJP ಸರ್ಕಾರ ನಿರ್ವಹಿಸಿದೆ. ನರೇಂದ್ರ ಮೋದಿಯವ್ರ ನೇತೃತ್ವದಲ್ಲಿ ನಿರ್ವಹಿಸಿದ್ದಾರೆ. ಸಚಿವರು ಬ್ಯೂಟಿಫುಲ್ ಕೆಲಸ ಮಾಡಿ, ರೈಲ್ವೇಸ್ ಆದರೂ ತೊಗೊಳ್ಳಿ, ನ್ಯಾಷನಲ್ ಹೈವೇ ತೊಗೊಳ್ಳಿ, ಡೆವಲಪ್ಮೆಂಟ್ ತೊಗೊಳ್ಳಿ, ಎಜುಕೇಷನ್ ಸಿಸ್ಟಮ್ ತೊಗೊಳ್ಳಿ, ರಕ್ಷಣಾ ವ್ಯವಸ್ಥೆ ತೊಗೊಳ್ಳಿ, ಎಲ್ಲ ವ್ಯವಸ್ಥೆಯಲ್ಲೂ ನಾವು ಮುಂದೆ ಬಂದಿದ್ದೀವಿ. ಎಸ್, ಓಕೆ, ಅಗ್ರಿ. ರೈಲ್ವೆ ಚೆನ್ನಾಗಿ ಕೆಲಸ ಮಾಡಿದ್ದೀರಾ. ರಸ್ತೆ ವಿಚಾರ ಬಂದಾಗ ಕಾಂಗ್ರೆಸ್ನ ಸಚಿವ HSC ಮಹಾದೇವಪ್ಪನ ಹೇಳ್ತಾರೆ, ಗಡ್ಕರಿ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಅಂತ ಪಕ್ಷಾತೀತವಾಗಿ ರೆಕಾರ್ಡೆಡ್ ಹಂಗೆ ಹೊಗಳುತ್ತಾರೆ HSC ಮಹಾದೇವಪ್ಪ, ಕಾಂಗ್ರೆಸ್ನ ಸಚಿವರು, ನೋ ಡೌಟ್. ಬಟ್ ಒಂದು ವಿಷಯ ಏನು ಅಂದರೆ ಬೆಲೆ ಏರಿಕೆ, ಪೆಟ್ರೋಲ್ ಡೀಸೆಲ್ ರೇಟು 100 ರೂಪಾಯಿ ದಾಟ್ಬಿಟ್ಟಿದೆ, ಈ ಹಂತಕ್ಕೆ ಬಂದ್ಬಿಟ್ಟಿದೆ. ಬರೀ ದುಬಾರಿ ಎಲ್ಲ ಜೀವನ ದುಬಾರಿ ಆಗಿದೆ ಅಂತ ಹೇಳ್ತಾರೆ. ದುಬಾರಿ ಕಾರುಗಳ ಸಂಖ್ಯೆ ಎಷ್ಟು ಜಾಸ್ತಿ ಆಗಿದೆ? ದುಬಾರಿ ಹೆಲಿಕಾಪ್ಟರ್ಗಳ ಸಂಖ್ಯೆ ಎಷ್ಟು ಜಾಸ್ತಿ ಆಗಿದೆ? ವಿಮಾನಗಳ ಸಂಖ್ಯೆ ಎಷ್ಟು ಜಾಸ್ತಿ ಆಗಿದೆ? ಭೂಮಿ ಬೆಲೆ ಎಷ್ಟು ಜಾಸ್ತಿ ಆಗಿದೆ? ನಮ್ಮ ದೇಶದ ಸೆನ್ಸೆಕ್ಸ್ ಎಷ್ಟು ಜಾಸ್ತಿ ಆಗಿದೆ? ನಮ್ಮ ದೇಶದ ಒಂದು ಕುಟುಂಬದ ಆದಾಯ ಎಷ್ಟು ಜಾಸ್ತಿ ಆಗಿದೆ? ಇದನ್ನು ಮಾತಾಡೋಣ. ಅಮೇರಿಕಾ ಸರ್ ಎಕ್ಸಾಂಪಲ್ ನಿಮ್ಗೆ ಜಸ್ಟ್ ಒಂದು, ಬಿಕಾಸ್ ಐ ಟೋಲ್ಡ್ ಯು ಡೆವಲಪ್ಮೆಂಟ್ ಇಸ್ ಅ ಕಂಪ್ಯಾರಿಸನ್ ಅಲ್ವಾ, ನಮಗೊಂದು ಈ ಸ್ಟ್ಯಾಂಡರ್ಡ್ ಇರಬೇಕು. ಅಮೇರಿಕಾ 2014ರಲ್ಲಿ $65,000 ಒಂದು ವರ್ಷದ ಒಂದು ಕುಟುಂಬದ ವಾರ್ಷಿಕ ಆದಾಯ ಸರ್. ಇವತ್ತು 85,000 ಆಗಿದೆ ಸರ್. ಓಕೆ, ಒಂದು 20,000 ಜಾಸ್ತಿ ಆಗಿದೆ. 30% ರೈಸ್ ಆಗಿದೆ ಸರ್. ಓಕೆ, 30 to 35% ರೈಸ್ ಇನ್ ಪರ್ ಕ್ಯಾಪಿಟಾ ಇನ್ಕಮ್, ಒಂದು ಕುಟುಂಬದ ವಾರ್ಷಿಕ ಆದಾಯ ಏರಿಕೆ. ಓಕೆ, ಇಂಡಿಯಾದಲ್ಲಿ 2014 ಎಷ್ಟಿತ್ತು ಸರ್? 70,000 ರೂಪಾಯಿ ಇತ್ತು. ಓಕೆ, ಈಗ ಎಷ್ಟಾಗಿದೆ? 1,90,000 ಆಗಿದೆ. ಅಂದರೆ 250 ಪಟ್ಟು. 250 ಪಟ್ಟು ಇವತ್ತು ವಾರ್ಷಿಕ ಆದಾಯ, ಒಂದು ಕುಟುಂಬದ ವಾರ್ಷಿಕ ಆದಾಯ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಒನ್ ಸ್ಟೇಟ್. ನಮ್ಮ ರಾಜ್ಯದಲ್ಲಿ ಇನ್ನೂ ಜಾಸ್ತಿ ಆಗಿದೆ. ನಮ್ಮ ರಾಜ್ಯದಲ್ಲಿ ಒಂದು ಕುಟುಂಬದ ತಲಾ ಆದಾಯ ಅಂದ್ರೆ ನೀವು ಸಿಕ್ಕಿಮಲ್ಲಿ ಹೋಗಿ, ಗುಜರಾತ್ಗೆ ಹೋಗಿ, ಕಾಶ್ಮೀರ್ಗೆ ಹೋಗಿ, ಕನ್ಯಾಕುಮಾರಿಗೆ ಹೋಗಿ, ಒಂದು ಕುಟುಂಬದ ವಾರ್ಷಿಕ ಆದಾಯ 1,80,000 ರೂಪಾಯಿ. ಎಲ್ಲಿಂದ? 70,000ದಿಂದ. ಯಾಕೆ ಸರ್? ನಮ್ಮ ಆದಾಯ ಜಾಸ್ತಿ ಆಗಿಲ್ವಾ ಸರ್? ಪತ್ರಕರ್ತರ ಆದಾಯ ಜಾಸ್ತಿ ಆಗಿಲ್ವಾ ಸರ್? ರಾಜಕಾರಣಿಗಳು ಸರ್, ಕಾಂಗ್ರೆಸ್ನ ಸಂಸದರು, ಕಾಂಗ್ರೆಸ್ನ ಶಾಸಕರು, ಕಾಂಗ್ರೆಸ್ನ ಸಚಿವರು ಹೇಳಿ, ನಿಮ್ಮ ಗೌರ್ಮೆಂಟ್ 10 ವರ್ಷಕ್ಕಿಂತ ನಮ್ಮ ಗೌರ್ಮೆಂಟ್ 10 ವರ್ಷದಲ್ಲಿ ನೀವು ಜಾಸ್ತಿ ಬೆಳೆದಿದ್ದೀರಾ ಇಲ್ವಾ ಅಂತ ಎದೆ ಮುಟ್ಕೊಂಡು ಹೇಳಿ. ಓಪನ್ ಚಾಲೆಂಜ್ ಕಾಂಗ್ರೆಸ್ ನಾಯಕರಿಗೆ ವಿತ್ ಡಾಕ್ಯುಮೆಂಟ್ ಕುತ್ಕೊಂತೀನಿ. ನಿಮ್ಮ ಬೆಳವಣಿಗೆ ರಾಜಕಾರಣಿಗಳಾಗಿ, ನಿಮ್ಮ ಬೆಳವಣಿಗೆ ಜನಸಾಮಾನ್ಯರಾಗಿ, ನೀವು ಒಬ್ಬರು ಭಾರತೀಯರಾಗಿ ಬೆಳೆದಿದ್ದೀರಾ ಇಲ್ವಾ ಈ 10 ವರ್ಷದಲ್ಲಿ ಜಾಸ್ತಿ, ಪ್ರೀವಿಯಸ್ 10 ವರ್ಷಕ್ಕೆ ಅಂತ ನೀವೇ ಆನ್ಸರ್ ಕೊಡಿ. ತುಂಬ ಸಿಂಪಲಾಗಿ ಅರ್ಥ ಆಗಂಗೆ ಹೇಳ್ತಾ ಇದ್ದೀರಿ. 10 ವರ್ಷದ ಹಿಂದೆ 1 ಲಕ್ಷ ರೂಪಾಯಿ ಇದ್ದ ಸೈಟ್ ಇವತ್ತು 10ರಿಂದ 20 ಲಕ್ಷ ಆಗಿದೆ. ಅವತ್ತು 15,000 ಸಂಬಳ ಬರೋ ಶಿವಕುಮಾರ್ಗೆ ಇವತ್ತು 1.5 ಲಕ್ಷ ಆಗಿದೆ ಅನ್ನೋದನ್ನ ನೀಟಾಗಿ ಹೇಳ್ತಾ ಇದ್ದೀರಿ. ಹಿಂಗೆ ಎಸ್ ಸರ್, ಅಷ್ಟೇ ಅಲ್ಲ, ಅಂದರೆ ಆದಾಯ ಜಾಸ್ತಿ ಆಗಿದೆ, 100% ಆದಾಯ ಜಾಸ್ತಿ ಆಗಿದೆ. ನಾನು ಅದಕ್ಕೆ ಒಂದು ಪರ್ಟಿಕ್ಯುಲರ್ ತೊಗೊಂಡಿಲ್ಲ. ಇವಾಗ 50 ಲಕ್ಷ ಬಾಡಿಗೆ ಬರ್ತಾ ಇದ್ದಂಥವ್ರು ಯಾರೋ ಒಬ್ರು, ಬೇಡ ಹೆಸರು, ಇವತ್ತು 5 ಕೋಟಿ ಬಾಡಿಗೆ ಹೋಗಿದ್ದಾರೆ ತಿಂಗಳಿಗೆ. ಅದೇ ರೀತಿ ರೈತರು ಎಷ್ಟು ಸರ್ ಬೆಂಬಲ ಬೆಲೆ ರಾಗಿಗೆ ಎಷ್ಟು ಜಾಸ್ತಿ ಆಗಿದೆ ಸರ್? ರಾಗಿಗೆ ಬೆಂಬಲ ಬೆಲೆ 3,850, 3,870. ಎಷ್ಟಿತ್ತು ಸರ್ 2014ರಲ್ಲಿ? 1,400-1,600 ರೂಪಾಯಿ. ಡಬಲ್ ಆಗಿದೆ. ಅಬ್ವಿಯಸ್ಲಿ ಅದು ಜಾಸ್ತಿ ಆದಾಗ ಇದು ಜಾಸ್ತಿ ಆಗುತ್ತಲ್ವ ಸರ್? ಪೆಟ್ರೋಲ್ ಬೆಲೆನೂ ಜಾಸ್ತಿ ಆಗುತ್ತೆ. ನೀವು ಹೇಳ್ದಂಗೆ ಸೈಟು
ದೊಡ್ಡಬಳ್ಳಾಪುರದಲ್ಲಿ ಒಂದು ಸೈಟ್ 2 ಲಕ್ಷ ರೂಪಾಯಿ, ಇವತ್ತು 60 ಲಕ್ಷ. 60 ಲಕ್ಷಕ್ಕೆ ಸೈಟ್ ಇಲ್ಲ. 1 ಎಕರೆ ಜಮೀನು 10 ವರ್ಷದ ಹಿಂದೆ 5 ಲಕ್ಷ ರೂಪಾಯಿ. ಇವತ್ತು ಕನಿಷ್ಠ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲೇ ಕೋಟಿಗೆ ಕಮ್ಮಿ ಎಕರೆ ಜಮೀನು ಸಿಗಲ್ಲ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಕೋಟಿಗೆ ಕಮ್ಮಿ ಎಕರೆ ಜಮೀನು ಸಿಗಲ್ಲ. ಧೀರಜ್ ಹೇಳಕ್ ಕೊಟ್ಟಿರೋದೇನು ಅಂತಂದ್ರೆ ಎಲ್ಲವೂ ಜಾಸ್ತಿ ಆಗಿದೆ, ಜೀವನ ಮಟ್ಟ ಸುಧಾರಿಸಿದೆ, ತಲಾದಾಯ ಜಾಸ್ತಿ ಆಗಿದೆ, ಆಸ್ತಿ ಮೌಲ್ಯ ಜಾಸ್ತಿ ಆಗಿದೆ, ಸಂಬಳ ಜಾಸ್ತಿ ಆಗಿದೆ, ಸಹಜವಾಗಿ ಬೆಲೆಗಳ ಏರಿಕೆ ಆಗಿದೆ, ಜನರ ಐಷಾರಾಮಿ ಜೀವನ ಜಾಸ್ತಿ ಆಗಿದೆ. ಆಬ್ವಿಯಸ್ಲಿ ಇವಾಗ ಪೆಟ್ರೋಲು ನಮ್ಮ ಹತ್ರ ಮುಂಚೆ ಇದ್ದಿದ್ದು 1 ಕೋಟಿ ಗಾಡಿ ಇತ್ತು ಅಂದರೆ 2 ವೀಲರು, ಇವತ್ತು ಎಷ್ಟಾಗಿದೆ ಸರ್? ಇವತ್ತು 4 ಕೋಟಿ ಆಗಿದೆ. ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು, 4 ಟೈಮ್ಸ್ ಜಾಸ್ತಿ. ಪೆಟ್ರೋಲ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಯಾರೋ ಒಬ್ರು ಸಚಿವರು, ಪಾಪ ಕಾಂಗ್ರೆಸ್ ಸಚಿವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಗೋಲ್ಡ್ ಬೆಲೆ ಜಾಸ್ತಿ ಆಗಿದೆ, ಇದನ್ನ ಮೋದಿ ಪ್ರಶ್ನೆ ಮಾಡೋದು ಬೇಡವಾ ಅಂತ. ಗೋಲ್ಡ್ ಬೆಲೆನ ನಾವು ಕಂಟ್ರೋಲ್ ಮಾಡೋಕ್ಕಾಗುತ್ತೆ ಸರ್? ಪೆಟ್ರೋಲ್ ಬೆಲೆನ ನಾವು ಕಂಟ್ರೋಲ್ ಮಾಡೋಕ್ಕಾಗುತ್ತೆ? ಪೆಟ್ರೋಲ್ ಮೇಲಿರೋ ಟ್ಯಾಕ್ಸ್ ಏನೋ ಕಮ್ಮಿ ಮಾಡ್ಬೋದು ಬಿಟ್ರೆ ಬೆಲೆನ ನಾವು ಗೌರ್ಮೆಂಟ್ ಕಂಟ್ರೋಲ್ ಮಾಡೋಕ್ಕಾಗುತ್ತೆ ಸರ್? ಗೋಲ್ಡ್ ಬೆಲೆ ನೀವು ಇಂಟರ್ವ್ಯೂ ನೋಡಿರ್ತೀರಾ, ಯಾವ ಸಚಿವರು ಹೇಳ್ತಾ ಇದ್ದೀನಿ ಬಾಯ್ ಬಿಟ್ಟು ಹೆಸರು ಹೇಳೋದು ಬೇಡ, ಬನ್ನಿ ಓಪನ್ ಆಗಿ ಮಾತಾಡೋಣ ಅಂತ ಹೇಳಿದ್ರು. ಇದ್ರ ಬಗ್ಗೆ ಮಾತಾಡೋಣ ಬನ್ನಿ ಸರ್, ನಿಮ್ಮ ಬೆಳವಣಿಗೆ ಬಗ್ಗೆ ಉಳ್ಳವರು ಶಿವಾಲಯ ಮಾಡುವರು, ಕಾಸಿದ್ದವ್ರು ಚಿನ್ನ ತಗೋತಾರೆ, ಮಧ್ಯಮ ವರ್ಗದವ್ರು ನಮ್ಮಂತವರೆಲ್ಲ ಫಸ್ಟ್ ಒಟ್ಟುಕೂಟ ಮಾಡೋಣ ಅಂತ ತೀರ್ಮಾನ. ಅಲ್ಲ ಸರ್, ಬರೀ ಇಂಡಿಯಾಲಲ್ಲ ಚಿನ್ನದ ರೇಟು, ಅಮೆರಿಕದಲ್ಲೂ ಅದೇ ರೇಟು, ದುಬೈಯಲ್ಲೂ ಅದೇ ರೇಟು. ಇವ್ರು ಯಾಕೆ ಇಂಡಿಯಾಲ್ ಮೋದಿನ ಕೇಳಿ ಚಿನ್ನ ಜಾಸ್ತಿ ಆಗಿರೋದಕ್ಕೆ ಅಂತ ಪಾಪ ಬಡವ್ರಿಗೆ ಮಿಸ್ಗೈಡ್ ಮಾಡ್ತಾರಲ್ವ ಸರ್? ತಪ್ಪು. ಬಡವರಿಗೆ ಮಿಸ್ಗೈಡ್ ಮಾಡೋ ಅಂಥದ್ದು ತಪ್ಪು. ಇವತ್ತು US ಅಲ್ಲೂ ಅದೇ ಚಿನ್ನದ ರೇಟು, ಆಸ್ಟ್ರೇಲಿಯಾದಲ್ಲೂ ಅದೇ ಚಿನ್ನದ ರೇಟು, ಜರ್ಮನಿಲೂ ಅದೇ ಚಿನ್ನದ ರೇಟು, ದುಬೈಗೆ ಹೋಗಿ ತರ್ತಿರಲ್ಲ, ಸಣ್ಣ ಪುಟ್ಟ ವ್ಯತ್ಯಾಸ ಬಿಟ್ಟು ಅದನ್ನು ಪ್ರೈಸ್ ಇಸ್ ಸ್ಟ್ಯಾಂಡರ್ಡ್ ಇರುತ್ತೆ ಸರ್. ಒಂದು ಸ್ಟ್ಯಾಂಡರ್ಡ್ ಪ್ರೈಸ್ ಇದೆ ಗೋಲ್ಡ್ಗೆ ಅಂತ. ಆ ರೀತಿಯಲ್ಲಿ ಇಂಡಿಯಾ ಇಸ್ ದ 5th ಲಾರ್ಜೆಸ್ಟ್ ಎಕಾನಮಿ. ನಾವು ಬೆಳೆದಿರೋ ಅಷ್ಟು ಬ್ರಿಟನ್ ಬೆಳೆದಿದ್ಯಾ? ನಾವು ಬೆಳೆದಿರೋ ಅಷ್ಟು ಜರ್ಮನಿ ಬೆಳೆದಿದ್ಯಾ 10 ವರ್ಷದಲ್ಲಿ? ಯಾಕೆ ಸರ್ ಇದೇ ಕಾಲಘಟ್ಟದಲ್ಲಿ ಪಾಕಿಸ್ತಾನ ಎಷ್ಟು ಬೆಳೆದಿದೆ ಸರ್? ನೀವು ಕೇಳ್ತಿರಲ್ವಾ, ಅದೇ ಸಚಿವರು ನೋಟ್ ಬ್ಯಾನ್ ಮಾಡಿ ಏನಾಯಿತು ಅಂತ. ನೋಟ್ ಬ್ಯಾನ್ ಮಾಡಿ ಪಾಕಿಸ್ತಾನ ಎಕಾನಮಿ ಏನಾಗಿದೆ ನೋಡಿ. ನಿಮ್ಗೆ ಆನ್ಸರ್ ಅಷ್ಟೇ. ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸು ನಾವು ಕೊಡೋವಂಥ ಅವಶ್ಯಕತೆ ಇಲ್ಲ. ನೋಟ್ ಬ್ಯಾನ್ ಮಾಡಿದ ನಂತರ ಪಾಕಿಸ್ತಾನ ಎಕಾನಮಿ ಏನಾಗಿದೆ, ಆರ್ಥಿಕತೆ ಪರಿಸ್ಥಿತಿ ಏನಾಗಿದೆ, ಬಾಂಗ್ಲಾದೇಶ ಆರ್ಥಿಕ ಪರಿಸ್ಥಿತಿ ಏನಾಗಿದೆ ನೀವು ನೋಡಿ ಸರ್. ಫೇಕ್ ಕರೆನ್ಸಿ ಎಲ್ಲಿಂದ ಬರ್ತಿತ್ತು, ಅದ್ರ ಜಾಡ ಹಿಡಿದು ಅದ್ರ ಮೂಲ ಹಿಡಿದು ಇವತ್ತು ಕಟ್ ಮಾಡಿರೋದ್ರಿಂದ ಪಾಕಿಸ್ತಾನಲ್ಲೂ ಭೂಮಿ ಮೇಲೆ ಇಷ್ಟೇ ಬೆಳೆದಿದೆಯಾ? ಪಾಕಿಸ್ತಾನಲ್ಲೂ ಅಭಿವೃದ್ಧಿ ಇಷ್ಟೇ ಆಗಿದೆಯಾ? ಇಲ್ವಲ್ಲ. ಸೊ ಟೇಕ್ ಅ ಬೆಂಚ್ ಮಾರ್ಕ್, ಸಿ ದ ಕಂಪ್ಯಾರಿಸನ್, ಜನಕ್ಕೆ ಅರ್ಥ ಆಗುತ್ತೆ. ನರೇಂದ್ರ ಮೋದಿಯವರ 10 ವರ್ಷದ ಸಾಧನೆಯನ್ನು ತುಂಬ ಸಿಂಪಲ್ ಆಗಿ ಸರಳವಾಗಿ ಹೇಳ್ತಿದ್ದೀರಿ, ಏನೆಲ್ಲ ಬೆಳವಣಿಗೆ ಆಗಿದೆ ಅಂತ. ಜನಸಾಮಾನ್ಯರು ಇದನ್ನು ಒಪ್ಪಿ ಮತ್ತೊಮ್ಮೆ ಆಯ್ಕೆ ಮಾಡ್ತಾರೆ ಅನ್ನೋ ವಿಶ್ವಾಸ ನಿಮಗಿದೆ ಹಾಗಾದ್ರೆ? 100ಕ್ಕೆ 100 ಇದೆ ಸರ್. ಜಾಬ್ಸ್ ಬಗ್ಗೆ ಕೇಳಿದ್ರು, ಬುಲೆಟ್ ಟ್ರೈನ್ ಬಗ್ಗೆ ಕೇಳಿದ್ರು. ಒಂದೇ ಭಾರತ್ ಸ್ಪೀಡ್ ಟ್ರೈನ್ ಅಲ್ವಾ? ಬುಲೆಟ್ ಟ್ರೈನ್ ಬರ್ತಾ ಇದೆ ಇನ್ನೂ ಬರಲಿಲ್ಲ ಅಂದರು. ಒಂದು ಮಗು ಸ್ಕೂಲ್ಗೆ ಹೋದ್ಮೇಲೆ ಕಾಲೇಜಿಗೆ ಹೋಗೋದು, ಕಾಲೇಜ್ಗೆ ಹೋದ್ಮೇಲೆ ಯೂನಿವರ್ಸಿಟಿಗೆ ಹೋಗೋದು, ಅದಾದಮೇಲೆ ಕೆಲ್ಸಕ್ಕೆ ಹೋಗೋದು. ಇವ್ರಿಗೆ ಏನು ಅಂದರೆ ಪ್ರೈಮರಿಯಲ್ಲೇ ಎಲ್ಲ ದುಡಿಯೋಕ್ಕೆ ಸ್ಟಾರ್ಟ್ ಮಾಡಬೇಕು ಅಂದರೆ ಹೆಂಗಾಗುತ್ತೆ ಸರ್? ಒಂದೇ ಭಾರತ್ ಟ್ರೈನ್ಸ್ ಎಷ್ಟಿದಾವೆ ಸರ್ ಇವತ್ತು? ರೈಲ್ ಎಕ್ಸ್ಪ್ರೆಸ್ ವೇ ಎಷ್ಟು ಜಾಸ್ತಿ ಆಗಿದೆ ಸರ್? ಜಾಬ್ಸ್ ಕೇಳ್ತಾರಲ್ವ ಸರ್? 2014 ಕ್ಯೂಮುಲೇಟಿವ್ಲಿ 13 ಕೋಟಿ ಜಾಬ್ ಇತ್ತು, ಕ್ಯೂಮುಲೇಟಿವ್ಲಿ, ಇನ್ಕ್ಲೂಡಿಂಗ್ ಪ್ರೈವೇಟ್ ಪಬ್ಲಿಕ್. ಇವತ್ತು ಕನಿಷ್ಠ 30 ಕೋಟಿ ಜಾಬ್ ಇದೆ ಸರ್. 1 ಕೋಟಿ 130 ಕೋಟಿಗೆ 27.8 crores ಇಫ್ ಐ ಆಮ್ ನಾಟ್ ರಾಂಗ್ ಆನ್ ಸಮ್ ವೆಬ್ಸೈಟ್ ಸೋರ್ಸ್ ಕೊಡ್ತೀನಿ. 27.8 crore ಜಾಬ್ಸ್ ಇದೆ ಸರ್ ಇಂಡಿಯಲ್ಲಿ ಇವತ್ತು. ಇಸಂಟ್ ದಟ್ ಗ್ರೋತ್? ಗೌರ್ಮೆಂಟ್ ಸೆಕ್ಟರಲ್ಲಿ ಎಷ್ಟು ಜಾಸ್ತಿ ಆಗಿದೆ ಜಾಬ್ಸು? ದಾಖಲೆ ಸಮೇತ ನಿಮಗೆ ಸಿಗುತ್ತಲ್ಲ, ಪ್ರೈವೇಟ್ ಸೆಕ್ಟರ್ ಸಿಗಲ್ಲ ಸರ್. ಸಿಗಲ್ಲ. ಒಂಚೂರು ಡಿಸ್ಕ್ರಿಪೆನ್ಸಿ. ಸ್ಟಾರ್ಟ್ಅಪ್ಗಳ ಸಂಖ್ಯೆ ದೊಡ್ಡ ಮಟ್ಟಿಗೆ ಜಾಸ್ತಿ ಆಗಿದೆ. ಸ್ಟಾರ್ಟ್ಅಪ್, ಮ್ಯಾನುಫ್ಯಾಕ್ಚರಿಂಗು ಸರ್. ಸಿ, ಇಂಡಿಯಾ ಇವತ್ತು 11ನೇ ಸ್ಥಾನದಿಂದ 5ನೇ ಸ್ಥಾನಕ್ಕೆ ಬಂತು. IT-BT ಬೆಳೆದಿದೆ. ನೆಕ್ಸ್ಟ್ ಟೆಕ್ನಾಲಜಿ ಜೊತೆಗೆ ಮ್ಯಾನುಫ್ಯಾಕ್ಚರಿಂಗ್ ಬೆಳಿಬೇಕು ಸರ್ ಇಂಡಿಯಲ್ಲಿ. ಇಫ್ ಯು ವಾಂಟ್ ಟು ಗೋ ಫ್ರಮ್ 5th to 3rd ಆ್ಯಂಡ್ ಫ್ರಮ್ 3rd to 1st, ನಮ್ಮ ಕೈಗಾರಿಕೆಗಳು ಬೆಳಿಬೇಕು. ಇವತ್ತು ನಾನು ಅಂಥ ಒಂದು ತಾಲೂಕಿಂದ ಬರ್ತೀನಿ, 5,000 ಎಕರೆ ಕೈಗಾರಿಕಾ ಪ್ರದೇಶ ಇದೆ KIDBದು, ದೊಡ್ಡಬಳ್ಳಾಪುರ. ಹೌದು ಸರ್. ಫಾರಿನ್ ಕಂಪನೀಸ್ ಬರ್ತಾ ಇದ್ದಾವೆ, ಫಾಕ್ಸ್ಕಾನ್ ಬರ್ತಾ ಇದೆ. ಫ್ಯೂಚರ್ ತರ್ತಾ ಇದೀವಿ ಸರ್ ಇಂಡಿಯಾ. ಫಾಕ್ಸ್ಕಾನ್ ಇವತ್ತು ಬಂದಿರೋ ರೀಸನ್ ಏನು? ಬೇರೆ ಕಂಪನಿಗಳು ಇವತ್ತು ಸೆಮಿಕಂಡಕ್ಟರ್ ಕಂಪನೀಸ್ ಇಲ್ಲಿ ಬರ್ತಾ ಇರೋ ರೀಸನ್ ಏನು? ಜಸ್ಟ್ IT-BT ಮುಂಚೆಯಿಂದನೂ ಬೆಳೆದಿತ್ತು, ಓಕೆ. IT-BT ಜೊತೆಗೆ ಮ್ಯಾನುಫ್ಯಾಕ್ಚರಿಂಗ್ ಬಂದರೆ ಮಾತ್ರನೇ ನಾವು ಇಲ್ಲಿಗೆ ಹೋಗೋಕ್ಕೆ ಸಾಧ್ಯ. ಯಾಕೆಂದರೆ ಇವತ್ತು ನೀವು IT-BT ಬಂದಾಗ ಹೊರಗಿನವ್ರು ಜಾಸ್ತಿ ಕೆಲಸ ಮಾಡ್ತಾರೆ,
ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಬಂದಾಗ ಲೋಕಲ್ ಅವ್ರಿಗೆ ಜಾಸ್ತಿ ಕೆಲಸ ಸಿಗುತ್ತೆ ಅನ್ನೋದು ಸಹಜ. ಎಲ್ಲರಿಗೂ ಅವಕಾಶ ಸಿಗುತ್ತೆ ಸರ್. ಆಮೇಲೆ ಇವತ್ತು IT/BT ಇಟ್ಸ್ ಗೋಯಿಂಗ್ ಟು ಸ್ಯಾಚುರೇಟ್ ಆ್ಯಂಡ್ ಓವರ್ ಅ ಪೀರಿಯಡ್ ಆಫ್ ಟೈಮ್ AI ಬಂದಿದೆ, ಇನ್ನೊಂದು ಮತ್ತೊಂದು, ನಾವೆಲ್ಲರೂ ಇದ್ರ ಬಗ್ಗೆ ಮಾತಾಡ್ತೀವಿ. ಟೆಕ್ನಾಲಜಿ ಸೆಪ್ರೇಟಾಗಿ ಮಾತಾಡೋದಾದ್ರೆ ಸೊ ನಂಬರ್ ಆಫ್ ಜಾಬ್ಸ್ ಅದರಲ್ಲಿ ಕಮ್ಮಿ ಆಗುತ್ತೆ. ನಾವು ಮತ್ತೆ ನಂಬರ್ ಆಫ್ ಜಾಬ್ಸ್ ಇನ್ಕ್ರೀಸ್ ಮಾಡಬೇಕು ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಪುಷ್ ಕೊಡಬೇಕು. ಇದನ್ನು ಕೇಂದ್ರ ಸರ್ಕಾರ ಪಾಲಿಸಿ ತಗೊಂಡು ಮಾಡ್ತಾ ಇದ್ದಾರೆ, ಅದನ್ನು ನಾವು ಒಪ್ಪಬೇಕು. 370 ಸರ್, 1 ನೇಷನ್ 1 ಫ್ಲ್ಯಾಗ್ ಆಗಿತ್ತಾ ಸರ್ ಇವ್ರ ಕೆಲ್ ಮಾಡೋಕ್ಕೆ? ಅಲ್ಲೋಲ ಕಲ್ಲೋಲ ಆಗುತ್ತೆ, ಅದಾಗ್ಬಿಡುತ್ತೆ, ದೇಶ ಒತ್ತುರಿದ್ಬಿಡುತ್ತೆ. ಏನಾಯಿತು ಸರ್? ರಾಮ ಮಂದಿರ ಯಾಕೆ ಸರ್ ಕಟ್ಟಕ್ಕಾಗ್ತಿರಲ್ವ ಸರ್ ನರೇಂದ್ರ ಮೋದಿ ಅವ್ರ ಕೈಯಲ್ಲಿ? ಒಂದು ಸ್ಪೆಷಲ್ ಪ್ರಾವಿಷನ್ ತಂದ್ಬಿಟ್ಟು ಸಂಖ್ಯೆ ನಮಗಿತ್ತಲ್ಲ, ಪೂರ್ಣ ಬಹುಮತಿ ಇತ್ತಲ್ಲ, ಮಾಡಿದ್ರ ಸರ್? ಸಂವಿಧಾನದ ಪ್ರಕಾರ ಸುಪ್ರೀಂ ಕೋರ್ಟ್ ತೀರ್ಪಾದ ನಂತರ ಕಡೆ ಕೇಸ್ ಕ್ಲೋಸ್ ಆದ ನಂತರ ಇವತ್ತು ಅವರು ದೇವಸ್ಥಾನವನ್ನು ಕಟ್ಟಿದ್ದಾರೆ. ಅಂದರೆ ನೀವು ನಿಮಗೆ ಬಹುಮತ ಇದ್ದರೂ ಸಹ ಕೋರ್ಟ್ ಕಾನೂನಾತ್ಮಕವಾಗಿ ಗೆಲುವು ಸಾಧಿಸಿ ಕಟ್ಟಿದ್ದೀವಿ ಅಂತ ಹೇಳಕ್ ಹೊರಟಿದ್ದೀವಿ. ಸಂವಿಧಾನವನ್ನು ಬದಲಾಯಿಸಿಲ್ಲ. ಇದೊಂದು ಫಾಲ್ಸ್ ನರೇಟಿವ್ ಸೆಟ್ ಮಾಡ್ತಾ ಇದ್ದಾರಲ್ಲ, ಮಾಡಬೇಕು ಅಂದರೆ ಎಷ್ಟೋ ಮಾಡ್ಬೋದಾಗಿತ್ತು. ಸಂವಿಧಾನದ ಪ್ರಕಾರ ಉಚ್ಚ ನ್ಯಾಯಾಲಯ, ಸರ್ವೋಚ್ಚ ನ್ಯಾಯಾಲಯ ತೀರ್ಪು ಕಡೇ ಕೇಸ್ ತೀರ್ಪಾದ ನಂತರ ನಾವು ರಾಮ ಮಂದಿರವನ್ನು ಕಟ್ಟಿದ್ದೀವಿ. ಇದು ನಮ್ಮ ಅಚೀವ್ಮೆಂಟ್ ಸರ್. ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ, ದೇಶದ ಸಂವಿಧಾನಕ್ಕೆ ಬೆಲೆ ಕೊಟ್ಟಿದ್ದೀರಿ. ಅಂಬೇಡ್ಕರ್ ಸಂವಿಧಾನಕ್ಕೆ ನ್ಯಾಯ ಕೊಟ್ಟಿರೋದು ಕೇವಲ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ. ಕಾಂಗ್ರೆಸ್ ಅವ್ರು ಕೊಡ್ತಿಲ್ಲ. ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಆ ಸಂವಿಧಾನಕ್ಕೆ ನ್ಯಾಯವನ್ನೇ ಕೊಟ್ಟಿಲ್ಲ. ಹಂಗಾರೆ ನಿಮ್ಮ ಪ್ರಕಾರ ಅಂಬೇಡ್ಕರ್ ಅವ್ರಿಗೆ ಸಂವಿಧಾನಕ್ಕೆ ಕಾಂಗ್ರೆಸ್ ನ್ಯಾಯ ಕೊಟ್ಟಿಲ್ಲ? ಬೆಲೆ ಕೊಟ್ಟಿರುವಂಥದ್ದೇ ನಮ್ಮ ಸರ್ಕಾರ. ಅಂಬೇಡ್ಕರ್ ಅವ್ರ ಗೌರವ ಕೊಟ್ಟಿರುವಂಥದ್ದೇ ನಮ್ಮ ಸರ್ಕಾರ. ಕಾಂಗ್ರೆಸ್ ಅವ್ರು ಕೊಟ್ಟಿಲ್ಲ. ತೀರ್ಥ ಸ್ಥಳಗಳಿಂದ ಹಿಡಿದು ಪ್ರತಿಯೊಂದರ ಒಂದು ಡೆವಲಪ್ಮೆಂಟ್ ಮಾಡಿರುವಂಥದ್ದು ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಸರ್. ಹಂಗಾರೆ ಕಾಂಗ್ರೆಸ್ ಅಂಬೇಡ್ಕರ್ ಅವ್ರಿಗೂ ಕೂಡ ಅಪಮಾನ ಮಾಡಿದೆ ಪಾರ್ಟಿ ಸರ್. ಏನಂದ್ರಿ? ಅವ್ರನ್ನ ಸೋಲಿಸಿರುವಂಥ ಪಾರ್ಟಿ. ಹಾಗಾಗಿ ನಾವೇನು ಜಾಸ್ತಿ ಅದ್ರ ಬಗ್ಗೆ ಅಂಬೇಡ್ಕರ್ ಅವ್ರಿಗೆ ಯಾವ ರೀತಿ ಗೌರವ ಕೊಡಬೇಕು ಅಂತ ನಾವು ಖಂಡಿತವಾಗ್ಲೂ ನರೇಂದ್ರ ಮೋದಿ ಅವ್ರನ್ನ ನೋಡಿ ಕಲಿಯುವಂಥ ಪಾಠವನ್ನು ಕಾಂಗ್ರೆಸ್ ಅವ್ರಿಗೆ ನರೇಂದ್ರ ಮೋದಿ ಅವ್ರು ಮಾಡ್ತಾ ಇದ್ದಾರೆ ಸರ್. ನರೇಂದ್ರ ಮೋದಿ ಬರೀ ಬಿಲ್ಡಪ್ಪು, ನರೇಂದ್ರ ಮೋದಿ ಬರೀ ಜಾಹೀರಾತು, ನರೇಂದ್ರ ಮೋದಿ ಬರೀ ಟಿವಿಲಿ ಕಾಣಿಸ್ಕೋತಾರೆ, ನರೇಂದ್ರ ಮೋದಿ ಕೆಲಸ ಮಾಡಿಲ್ಲ, ಬರೀ ಡೌ ಮಾಡ್ತಾವ್ರೆ ಅಂತ ಹೇಳ್ತಾರೆ ಸಂತೋಷ್ ಲಾಡ್ ಸಚಿವರು. ಅದೇ ಸಚಿವರಿಗೆ ಒಂದು 2-3 ಹೇಳಿದ್ನಲ್ಲ, ಈಗ ಮತ್ತೆ ಹೇಳ್ತೀನಿ. ನಾನು ಬಿಲ್ಡಪ್ ಕೊಡ್ತೀನಿ, ನಾನು ನನ್ನ ಫೋಟೋ ಫೇಸ್ಬುಕ್ಕಲ್ಲಿ ಹಾಕಿಲ್ಲ ಅಂದರೆ ನಾನು ಏನು ಮಾಡ್ತಿಲ್ಲ ಅಂತಾರೆ. ನಾನು ನನ್ನ ಫೋಟೋ ವಾಟ್ಸಪ್ಪಲ್ಲಿ ಹಾಕಿಲ್ಲ ಅಂದರೆ ಜನ ಏನೂ ಮಾಡ್ತಿಲ್ಲ ಅಂತಾರೆ. ನಾನು ನಾನು ರೀಲ್ ಮಾಡಿ ಹಾಕ್ತೀನಿ ಸರ್ ಇವತ್ತು, ಹಂಗಂತ ನಾನು ಬಿಲ್ಡಪ್ಪ ಸರ್. ನೀವು ಯಾಕೆ ಫೋಟೋಗಳು ಬಿಡ್ತೀರಾ? ನೀವು ಯಾಕೆ ಸರ್ ನಿಮ್ದು ಪ್ರತಿದಿನ ಅಪ್ಡೇಟ್ ಮಾಡ್ತೀರಾ ಫೇಸ್ಬುಕ್ಕಲ್ಲಿ? ಅದನ್ನು ನೀವು ಮಾಡಿದ್ರೆ ಸರಿ. ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅಂತ ಹ್ಯಾಂಡಲ್ ಇಟ್ಕೊಂಡು ನೀವು ಪೋಸ್ಟ್ ಮಾಡಿದ್ರೆ ಗೌರ್ಮೆಂಟ್ ವೆಬ್ಸೈಟ್ ಸರಿ. ಪಾಪ ನರೇಂದ್ರ ಮೋದಿ ಅವ್ರು ಮಾಡಿದ್ರೆ ತಪ್ಪು. ಯಾವ ನ್ಯಾಯ ಸರ್? G20 ಸಮಿಟ್ಗೆ ಹೋಗೋವಾಗ ಸರ್ ಖಾದಿ ಉಡುಪನ್ನು ಹಾಕ್ಕೊಂಡು ಹೋಗ್ತಾರೆ. ನಮ್ಮ ದೇಶ ಮೇಕ್ ಇನ್ ಇಂಡಿಯಾ, ಮೇಕ್ ಫಾರ್ ದ ವರ್ಲ್ಡ್ ಇದನ್ನು ಪುಷ್ ಮಾಡ್ತಾ ಇದ್ದಾರೆ. G20 ಟೇಬಲಲ್ಲಿ ಹೀ ಈಸ್ ದ ಬಾಸ್. ಬೇಕಾದಷ್ಟು ಮುಂದುವರೆದ ದೇಶಗಳಿಗೆ ಹೀ ಈಸ್ ದ ಬಾಸ್. ನಾನು ಹೇಳಿದ್ನಲ್ಲ, ವರ್ಷಾನುಗಟ್ಟಲೆ 100 ವರ್ಷ ನಮ್ಮನ್ನು ಆಳದಂಥ ಬ್ರಿಟಿಷರು ಆರ್ಥಿಕವಾಗಿ ನಮ್ಮ ಹಿಂದೆ ಇದ್ದಾರೆ. ನಮ್ಮ ವಜ್ರ ವೈಡೂರ್ಯ, ನಮ್ಮ ನ್ಯಾಚುರಲ್ ರಿಸೋರ್ಸಸ್ನ ಕೊಳ್ಳೆ ಹೊಡೆದಂಥ ಬ್ರಿಟಿಷರು ಇವತ್ತು ಆರ್ಥಿಕವಾಗಿ ಇಂಡಿಯಾ ಹಿಂದೆ ಇದ್ದಾರೆ. ಕೇವಲ ಆರ್ಥಿಕವಾಗಲ್ಲ, ಸೆನ್ಸೆಕ್ಸ್, ಸ್ಟಾಕ್ ಮಾರ್ಕೆಟ್, ನಾನು ಹೇಳಿದ್ನಲ್ಲ ಆವಾಗಲೇ, ವಿ ಆರ್ ದ 5th largest ಸ್ಟಾಕ್ ಮಾರ್ಕೆಟ್ ಸರ್. ವಿ ವರ್ 1.1 trillion in 2014. Today we are 4.5 trillion. Isn't that growth for you? ಇದು ಬೆಳವಣಿಗೆ ಅಲ್ಲ ಅಂದರೆ ಇನ್ನೇನು ಬೆಳವಣಿಗೆ ಅಂತ ನನಗೆ ಅರ್ಥ ಆಗ್ತಿಲ್ಲ ಪಾಪ ಸಂತೋಷ್ ಲಾಡ್ ಅವ್ರಿಗೆ. ಹಾಗಾಗಿ ಬಿಲ್ಡಪ್ ಅವರು ಕೊಡ್ತಾರೆ. ಇವತ್ತಿನ ಪಬ್ಲಿಕ್ ಕೇಳ್ತಾ ಇರೋಂಥದ್ದು ಅದು. ಜನಸಾಮಾನ್ಯರು ಏನು ಅಪೇಕ್ಷೆ ಪಡ್ತಾರೆ ಅದನ್ನು ಮಾಡೋವಂಥದ್ದು ಜನಪ್ರತಿನಿಧಿಯ ಕೆಲಸ, ನಮ್ಮ ಪ್ರಧಾನಮಂತ್ರಿಗಳ ಕೆಲಸ. ಅದನ್ನು ಅಚ್ಚುಕಟ್ಟಾಗಿ ಕ್ರಮಬದ್ಧವಾಗಿ ಮಾಡ್ತಾ ಇದ್ದಾರೆ ಸರ್. ಎಸ್, ಧೀರಜ್ ಅವರು ಸ್ಪಷ್ಟವಾಗಿ ಅಂಕಿಅಂಶಗಳನ್ನ ಕೊಟ್ಟು ಹೇಳ್ತಾ ಇದ್ದೀರಿ. ಈ ಕೆಲಸ ಮಾಡಿದ್ದೀವಿ, ಹಿಂಗಿದೆ, ಈ ಕಾರಣಕ್ಕೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದೀರಿ. ಜನ ಒಪ್ಪಿದ್ರ ಬಿಟ್ರ ಅನ್ನೋದು ಫಲಿತಾಂಶದಲ್ಲಿ ಗೊತ್ತಾಗುತ್ತೆ. ನಿಮಗೆ ವಿಶ್ವಾಸ ಇದೆ 400ಕ್ಕೂ ಅಧಿಕ ಸ್ಥಾನ ಗೆಲ್ತೀವಿ ಕೇಂದ್ರದಲ್ಲಿ, ಕರ್ನಾಟಕದಲ್ಲಿ ಕೂಡ ಅತ್ಯಧಿಕ ಸ್ಥಾನವನ್ನು ಗೆಲ್ತೀವಿ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾರೆ. 28ಕ್ಕೆ 28 ಸ್ಥಾನ ಗೆಲ್ಲಕ್ಕೆ ಏನೆಲ್ಲ ಕೆಲಸ ಮಾಡ್ಬೋದೋ ಮಾಡಿದ್ದೀವಿ. ಜನ ತೀರ್ಪು ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ನರೇಂದ್ರ ಮೋದಿ ಅವ್ರ ಬಗ್ಗೆ ಯಾರಿಗೂ ತೊಂದರೆ ಇಲ್ಲ. ಬಟ್ ನಿಮಗೆ ಗೊತ್ತಿದೆ, ಒಂಚೂರು ಆ್ಯಂಟಿ ಇನ್ಕಂಬೆನ್ಸಿ ಕ್ಯಾಂಡಿಡೇಟು, ಇನ್ನೊಂದು ಮತ್ತೊಂದು ಅನ್ನೋದು ಒಂಚೂರು ಅಲ್ಲಿ ಇಲ್ಲಿ ಎಲ್ಲಾದರೂ ಬಂದ್ರೂ ಇನ್ ಅ ಕಂಫರ್ಟಬಲ್ ಪೊಸಿಷನ್. ಲಾಸ್ಟ್ ಟೈಮ್ ಏನು ಸೀಟ್ಸ್ ಹೋಲ್ಡ್ ಮಾಡಿದ್ವಿ ಅದನ್ನು ಹೋಲ್ಡ್ ಮಾಡ್ತೀವಿ. ಆ್ಯಂಡ್ ಆಲ್ಸೋ ನಾನು ಆವಾಗಲೇ ನಿಮ್ಗೆ ಫಸ್ಟ್ ಕ್ವೆಶ್ಚನ್ಗೆ ಆನ್ಸರ್ ಹೇಳಿದ್ದೀನಿ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರವನ್ನು ಈಗಾಗಲೇ ಗೆದ್ದಿದ್ದೀವಿ. ಕಾಂಗ್ರೆಸ್ ಇದ್ದಂಥ ಒಂದೇ ಸೀಟ್ನ ಖಾಲಿ ಮಾಡಿದ್ದೀವಿ. 200%?
200% ಸರ್. ಎಸ್, ಬಹಳ ವಿಶ್ವಾಸ ಕಾಣ್ತಿದೆ ಯುವ ಮೋರ್ಚಾದ ರಾಜ್ಯಾಧ್ಯಕ್ಷರು ಬಿಜೆಪಿಯ ಯುವ ಮೋರ್ಚಾ ಕಾರ್ಯಕರ್ತರಿಗೆ, ಬಿಜೆಪಿಯ ಯುವ ಸೈನಿಕರಿಗೆ ಏನು ಸಂದೇಶ ಕೊಡ್ತೀರಿ? ಶಿವಣ್ಣ, ಒಂದು 1.5 ವರ್ಷದಿಂದ ಏನೋ ಫಸ್ಟ್ ಇಂಟರ್ವ್ಯೂಗೆ ಬಂದಿರ್ಬೋದು ನಿಮ್ಮ ಹತ್ರ. ಹೌದು. ಆವತ್ತು ಐ ಆಮ್ ನೋಬಡಿ. ಆವತ್ತು ಪಾರ್ಟಿ ನನ್ನ ಗುರುತಿಸಿ ಟಿಕೆಟ್ ಕೊಟ್ಟರು. ಎಲ್ಲ ನಾಯಕರು ಆಶೀರ್ವಾದ ಮಾಡಿದ್ರು. ನನ್ನ ಜನ, ನನ್ನ ದೊಡ್ಡಬಳ್ಳಾಪುರ ತಾಲೂಕಿನ ಎಲ್ಲ ನನ್ನ ಬೂತ್ ಮಟ್ಟದ ಕಾರ್ಯಕರ್ತರಿಂದ ಮುಖಂಡರು ನನ್ನ ಶ್ರಮಿಸಿ ಅವ್ರ ಚುನಾವಣೆ ಅನ್ನೋ ರೀತಿಯಲ್ಲಿ ಹಿರಿಯ ನಾಯಕರು ಒಂದು ಗ್ರಾಮ ಪಂಚಾಯತಿ ಚುನಾವಣೆಗೆ ಎಷ್ಟು ಕೆಲಸ ಮಾಡ್ತಾರೆ ಅದಕ್ಕಿಂತ ಜಾಸ್ತಿ ಮಾಡಿ ನನ್ನ ಗೆಲ್ಸಿದ್ರು. ಪಾರ್ಟಿ ಟಿಕೆಟ್ ಕೊಡ್ತು, ನನ್ನ ಮುಖಂಡರು ನನ್ನ ಗೆಲ್ಸ್ಕೊಟ್ರು. ಇದಾದ ನಂತರ ಒಂದು ಸಾಮಾನ್ಯ ಕುಟುಂಬದಿಂದ ಬರುವಂಥ ಒಬ್ಬ ಯುವಕ ಇಂಥವನು ಕೊಡಬೇಕು ಅನ್ನೋ ಮಾದರಿ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಇವತ್ತು ನನ್ನ ಅಧ್ಯಕ್ಷನಾಗಿ ಮಾಡಿದೆ. ಬೇರೆ ಪಾರ್ಟಿಗಳ ಬಗ್ಗೆ ನಾನು ಮಾತಾಡಲ್ಲ, ಯಾಕಂದರೆ ನಾನು ನಿಮ್ಗೆ ಆವಾಗಲೇ ಹೇಳ್ತಾ ಇದ್ದೆ. ಇವತ್ತು ನೀವು ಸೀಟ್ ಕೊಟ್ಟಿರೋದು ನೋಡಿ ಸರ್. ಯಾರು ಸರ್ ಕಾಂಗ್ರೆಸ್ಸಲ್ಲಿ ಯುವ ಘಟಕದ ಅಧ್ಯಕ್ಷರು? ಗ್ರಾಮ ಪಂಚಾಯತಿ ಎಲೆಕ್ಷನ್ ಏನಾದರೂ ಗೆದ್ದಿದ್ದಾರಾ? ಒಂದು ಚುನಾವಣೆ ಮಾಡಿದಾರಾ? ಅರ್ಹತೆ, ಯೋಗ್ಯತೆ, ಕೆಲಸ, ಪಾರ್ಟಿ ಕಟ್ಟೋ ಸಾಮರ್ಥ್ಯವನ್ನು ನೋಡಿ ಇವತ್ತು ನಮ್ಮ ಪಾರ್ಟಿ ನಮ್ಮನ್ನು ಆಯ್ಕೆ ಮಾಡಿದೆ. ಯೂತ್ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ನಲಪಾಡ್ ಒಂದು ಗ್ರಾಮ ಪಂಚಾಯತಿನೂ ಗೆಲ್ಲಿಲ್ಲ, ಶಾಸಕರ ಮಗ ಅನ್ನೋ ಕಾರಣಕ್ಕೆ ಬೇರೆ ಬೇರೆ ಕಾರಣಕ್ಕೆ ಅವಕಾಶ ಸಿಕ್ಕಿದೆ ಅಂತ ಹೇಳ್ತಿದ್ದೀರಿ ಸರ್. ಕಾಂಗ್ರೆಸ್ ಪಾರ್ಟಿಯಲ್ಲಿ ರಾಹುಲ್ ಗಾಂಧಿಗೆ ಅವಕಾಶ ಕೊಡ್ತಾರೆ, ಏನಕ್ಕೆ? ಯಾರೋ ಮಗ ಮೊಮ್ಮಗ ಅಂತಾನೆ ತಾನೆ. ಅದನ್ನ ಪಾಪ ಅವ್ರ ಪಕ್ಷ ತತ್ವ ಸಿದ್ಧಾಂತವನ್ನು ಫಾಲೋ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು ಆಗಿದ್ದಾರೆ, ನಮ್ಮನ್ನು ಶಾಸಕರು ಮಾಡಿದ್ದಾರೆ, ನಮ್ಮನ್ನು ಅಧ್ಯಕ್ಷರು ಮಾಡಿದ್ದಾರೆ. ದಟ್ ಈಸ್ BJP ಫಾರ್ ಯು. ಬಿಜೆಪಿ ಕಾರ್ಯಕರ್ತರ ಪಕ್ಷ ಇವತ್ತು ಟಿಕೆಟ್ ಕೊಟ್ಟಿರೋದು ನೋಡಿ ಸರ್. ಲೋಕಸಭೆಯಲ್ಲಿ ಸಾಮಾನ್ಯ ಕಾರ್ಯಕರ್ತರಿಗೆ BJP ಟಿಕೆಟ್ ಕೊಟ್ಟಿದೆ. ಸಾಮಾನ್ಯ ಕಾರ್ಯಕರ್ತರಿಗೆ ಎಕ್ಸಾಂಪಲ್ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಸಾಮಾನ್ಯರಲ್ಲಿ ಸಾಮಾನ್ಯ ಕಾರ್ಯಕರ್ತರು. ಇವ್ರು ಯಾರಿಗೆ ಕೊಟ್ಟಿದ್ದಾರೆ ಸರ್? ಎಷ್ಟು ಜನ ಮಿನಿಸ್ಟ್ರ್ ಮಕ್ಕಳಿಗೆ? ಏನು ರೀಸನ್ನು? ಬೇರೆ ಕಾರ್ಯಕರ್ತರು ಇಲ್ವಾ? ಸೊ ನಿಮ್ಮ ಪ್ರಕಾರ ನಿಮ್ಮ ಮಕ್ಕಳು ಮಾತ್ರ ಎಲೆಕ್ಷನ್ ನಿಲ್ಲಬೇಕು, ಕಾರ್ಯಕರ್ತರು ದುಡಿತಾನೆ ಇರಬೇಕು. ಅವ್ರಿಗೆ ಯಾವುದೇ ಅಧಿಕಾರ ಬೇಡ, ಅವ್ರಿಗೆ ಯಾವುದೇ ಟಿಕೆಟ್ ಬೇಡ, ಅವ್ರಿಗೆ ಯಾವುದೇ ರೀತಿಯಾದಂಥ ಪ್ರೋತ್ಸಾಹ ಬೇಡ. ಪಾಪ ಯಾರು ನಮ್ಮ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರು, ಅವ್ರಿಗೊಂದು ಟಿಕೆಟ್ ಕೊಡ್ಬೋದಿತ್ತಲ್ವ ಸರ್? ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತ PV ಶ್ರೀನಿವಾಸ್ ಅನ್ಸುತ್ತೆ, ಯೂತ್ ಕಾಂಗ್ರೆಸ್, ಅವ್ರಿಗೊಂದು ಕೊಡ್ಬೋದಾಗಿತ್ತಲ್ಲ ಸರ್ ಪಾಪ ಕಾರ್ಯಕರ್ತರು. ನಮ್ಮ ಇನ್ಸೈಟ್ಸ್ ವಿನಯ್ ಕುಮಾರ್ ಕೊಡ್ಬೋದಿತ್ತಲ್ವ ಸರ್? ಅರ್ಹತೆ ಇಲ್ವಾ? ಯೋಗ್ಯತೆ ಇಲ್ವಾ? ಕಷ್ಟಪಟ್ಟು ಒಂದು ಕುಟುಂಬದಿಂದ ಇವತ್ತು ಕುಟುಂಬ ಕಟ್ಟಿ ಅವರು ಅಂತ ಒಂದು ಎಸ್ಟಾಬ್ಲಿಷ್ಮೆಂಟ್ ಮಾಡಿಲ್ವಾ? ಮಕ್ಕಳಿಗೆ, ಹೆಂಡತಿರಿಗೆ, ಸೊಸೆಯರಿಗೆ, ಅಳಿಯಂದ್ರಿಗೆ ಇವ್ರಿಗೆ ಕೊಡ್ತಿರಲ್ವಾ? ಯಾಕೆ ಸರ್ ಅಂಥವ್ರು ಕೊಡಬಾರ್ದು? ಅಂಥವ್ರನ್ನ ಗುರುತಿಸಿ ಮೇಲೆತ್ತೋ ಕೆಲಸ ಮಾಡೋವಂಥದ್ದು ಕೇವಲ ಭಾರತೀಯ ಜನತಾ ಪಾರ್ಟಿ. ಅದಕ್ಕೆ ಉದಾಹರಣೆ ನಾನು. ವಿನಯ್ ಕುಮಾರ್ ಅಂತವರು ನಮ್ಮ ಪಾರ್ಟಿಯಲ್ಲಿ ಇರಬೇಕು. ರಾಂಗ್ ಪಾರ್ಟಿ, ರಾಂಗ್ ಚಾಯ್ಸಸ್. ಕಷ್ಟಪಟ್ಟು ಬಂದಿರೋಂಥವ್ರು ಸರ್. ನಾವು ಕಷ್ಟಪಟ್ಟು ಈ ಸ್ಥಾನಕ್ಕೆ. ಕಾಂಗ್ರೆಸ್ ಅಲ್ಲಿ ಕಷ್ಟಪಟ್ಟು ಕಾರ್ಯಕರ್ತರಿಗೆ ಬೆಲೆ ಇಲ್ಲ, ಕೇವಲ ಮಂತ್ರಿಗಳ ಮಕ್ಕಳಿಗೆ, ಮಂತ್ರಿಗಳ ಪತ್ನಿಯರಿಗೆ, ಲೈಕ್ ಈ ಟೈಪು ಅವ್ರ ಆ ಫ್ಯಾಮಿಲಿಗೆ ಮಾತ್ರ ಅವಕಾಶ ಆಗುತ್ತೆ. ಕಷ್ಟಪಟ್ಟ ಕಾರ್ಯಕರ್ತರಿಗೆ ಕೆಲಸ ಮತ್ತೆ ಅವಕಾಶ ಸಿಗೋದು ಕಮಲ ಪಕ್ಷದಲ್ಲಿ ಮಾತ್ರ ಅಂತ ಹೇಳಕೊಟ್ಟಿದ್ದೀರಿ. BJPಯಲ್ಲಿ ಮಾತ್ರ. ಎಸ್, ಓಕೆ, ಎಲ್ಲ ಅವಕಾಶಗಳನ್ನ ಕೊಟ್ಟಿದ್ದೀರಿ, ಎಲ್ಲ ಮಾಡಿದಿರಿ ಅಂತ ಭಾಳ ವಿಶ್ವಾಸದಲ್ಲಿ ಹೇಳ್ತಾ ಇದ್ದೀರಿ. ಗೆಲುವಿನ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದೀರಿ. ಸೊ ಫೈನಲಿ ನಮ್ಮ 2ನೇ ಹಂತದ ಮತದಾನಕ್ಕೆ ಇನ್ನು ಕೆಲವೇ ಗಂಟೆಗಳು ಬಾಕಿ ಇದೆ. ಮತದಾರರಿಗೆ ಏನು ಸಂದೇಶ ಕೊಡ್ತೀರಿ, ಉತ್ತರ ಕರ್ನಾಟಕ ಭಾಗದ ಮತದಾರರಿಗೆ? ಸರ್, ವಿಶೇಷವಾಗಿ ನಾನೊಬ್ಬ ಯುವ ಮೋರ್ಚಾ ಅಧ್ಯಕ್ಷ ಆಗಿರೋದ್ರಿಂದ ನಾನು ಯುವಕರಿಗೆ, ಅದರಲ್ಲೂ ಫಸ್ಟ್ ಟೈಮ್ ವೋಟ್ ಆಗ್ತಾ ಇರೋಂಥವ್ರಿಗೆ, ಯಾಕಂದರೆ ಸರ್ ಫಸ್ಟ್ ಟೈಮ್ ವೋಟ್ ಆಗ್ತಾ ಇರೋಂಥವ್ರಿಗೆ ಪ್ರಧಾನಮಂತ್ರಿ ಅಂದರೆ ಮೋದಿ ಬಿಟ್ಟರೆ ಬೇರೆ ಯಾವ ಕಲ್ಪನೆಯೂ ಇಲ್ಲ. ಇಫ್ ಈಸ್ 18 ಟುಡೇ, 10 years ಬ್ಯಾಕ್ he was 8. 8 ವರ್ಷ ಇದ್ದವ್ರಿಗೆ, 5 ವರ್ಷ 6 ವರ್ಷ ಇದ್ದವ್ರಿಗೆ ಪಾಪ ಮನಮೋಹನ್ ಸಿಂಗ್ ಅವ್ರ ಬಗ್ಗೆ ಎಲ್ಲಿ ಗೊತ್ತಿರುತ್ತೆ ಸರ್? ಅವ್ರ ಪ್ರಧಾನಮಂತ್ರಿ ಅಂದರೆ ಕೇವಲ ನರೇಂದ್ರ ಮೋದಿ ಅವ್ರಿಗೆ ಗೊತ್ತಿರೋವಂಥದ್ದು. ಕಾಂಗ್ರೆಸ್ನ ಭ್ರಷ್ಟಾಚಾರ, ಕಾಂಗ್ರೆಸ್ನ ದುರಾಡಳಿತದ ಬಗ್ಗೆ ತಿಳ್ಕೊಳ್ಳಿ. ಮಾಹಿತಿ ಫೋನಲ್ಲಿದೆ, ಮಾಹಿತಿ ಇಂಟರ್ನೆಟ್ಟಲ್ಲಿದೆ, ತಿಳ್ಕೊಳ್ಳಿ. ಕಾಂಗ್ರೆಸ್ ಯಾವ ರೀತಿ ಕೆಲವು ಸಮುದಾಯಗಳನ್ನು ಉಪಯೋಗಿಸ್ಕೊತಾರೆ ಅದನ್ನು ತಿಳ್ಕೊಳ್ಳಿ. BJP ಯಾವ ರೀತಿ ಎಲ್ಲರ ಶ್ರೇಯಸ್ಸನ್ನು ಕಾಪಾಡಲಿಕ್ಕೆ, ಇವನ್ ಅಲ್ಪಸಂಖ್ಯಾತರ ಶ್ರೇಯಸ್ಸನ್ನು ಕಾಪಾಡಲಿಕ್ಕೆ ಟ್ರಿಪಲ್ ತಲಾಕ್ನ ತೆಗೀತು. ಅವರೂ ಹೆಣ್ಮಕ್ಳು, ಅವ್ರ ಜೀವನನೂ ಸರಿ ಮಾಡಬೇಕು ಅನ್ನೋ ಒಂದು ನಿರ್ಧಾರ ತಗೊಂತು. ಯಾರು ಓಲೈಕೆ ಯಾರು ಮಾಡ್ತಾ ಇದ್ದಾರೆ ಅದನ್ನು ಯೋಚನೆ ಮಾಡಿ. ಇವತ್ತು ದೇಶದಲ್ಲಿ
ಒಂದು ಸಂವಿಧಾನ ನಮ್ಮ ಕಾನೂನನ್ನು ಕಾಪಾಡಬೇಕು ಅಂದರೆ ಯುವಕರು ಭಾರತೀಯ ಜನತಾ ಪಾರ್ಟಿಗೆ ಮಾತ್ರ ಬೆಂಬಲ ಕೊಡಬೇಕು. ಇವತ್ತಿನ ಸೊಸೈಟಿ ಒಂದೇನಾಗಿದೆ, ತುಂಬ ಸ್ವಾರ್ಥ ತುಂಬಿಟ್ಟಿದ್ದೀವಿ. ಅದು ಗ್ರೋತಲ್ಲೇ ಸ್ವಾರ್ಥ ತುಂಬಿದ್ದೀವಿ. ಇದೇ ಸ್ವಾರ್ಥ ಒಂದೊಂದು ಸತಿ ಕೂತ್ಕೊಂಡು ಯೋಚನೆ ಮಾಡಿದಾಗ, ಬಿಕಾಸ್ ವಿ ಆರ್ ಆಲ್ಸೋ ಪೊಲಿಟಿಷಿಯನ್. ಈಗ ನಾನು 24/7 ಪೊಲಿಟಿಷಿಯನ್. ಇದೇ ರೀತಿ ಸ್ವಾರ್ಥ ಏನಾದರೂ ಸ್ವಾತಂತ್ರ್ಯಕ್ಕೆ ಮುಂಚೆ ಇದ್ದಿದ್ರೆ ನಮಗೆ ಸ್ವಾತಂತ್ರ್ಯ ಸಿಗೋದಾ? ನಾವೇನಕ್ಕೆ ಬೇರೆಯವ್ರಿಗೆ ಸ್ವಾತಂತ್ರ್ಯ ಕೊಡಿಸ್ಬೇಕು ಅಂತ ಪ್ರಾಣ ಕಳ್ಕೊಳ್ಳೋರು ಯೋಚನೆ ಮಾಡಿದರೆ ನಾವೆಲ್ಲ ಇವತ್ತು ನಾನು ನಿಮ್ಮ ಮುಂದೆ ಟಿ ವಿಯಲ್ಲಿ ಕೂತ್ಕೊಂಡು ಮಾತಾಡೋಕ್ಕೆ ಸಾಧ್ಯತೆ ಇತ್ತಾ? ನಾನೊಬ್ಬ ಶಾಸಕ ಆಗೋಕ್ಕೆ ಸಾಧ್ಯತೆ ಇತ್ತಾ? ಇವತ್ತು ನಮ್ಮ ಸೊಸೈಟಿ ಹೆಂಗಿದೆ ಅಂದರೆ, ಭಗತ್ ಸಿಂಗ್ ಬೇಕು, ನಮ್ಮ ಮನೇಲಿ ಬೇಡ ಪಕ್ಕದ ಮನೇಲಿ ಕೊಟ್ಬಿಡಪ್ಪ ಅಂತಾರೆ. ಸೊ ಆ ರೀತಿ ಇರೋವಂತಹ ಸಮಯದಲ್ಲಿ ಆ ರೀತಿಯಲ್ಲಿ ದೇಶಕ್ಕೋಸ್ಕರ ದುಡಿತಾ ಇರೋವಂಥ ಒಬ್ಬ ವ್ಯಕ್ತಿ ನರೇಂದ್ರ ಮೋದಿಯವರು. ಅವ್ರಿಗೇನೂ ಇಲ್ಲ, ಕುಟುಂಬ ಇಲ್ಲ, ಸ್ವಂತ ಸಮಯ ಇಲ್ಲ, ಏನೂ ಇಲ್ಲ. ಕೆಲಸ ಕೆಲಸ ಕೆಲಸ, ದೇಶ ಕಟ್ಟೋವಂಥ ಒಂದೇ ಕೆಲಸಕ್ಕೆ ಅವ್ರು ಇವತ್ತು ಎಲ್ಲ ಬಿಟ್ಟು ಎಲ್ಲವನ್ನ ತ್ಯಾಗ ಮಾಡಿ ಅವ್ರನ್ನ ನೋಡಿದಾಗ ನನಗೊಂದು ಅವಕಾಶ, ಈ ಪಾರ್ಟಿ 4 ಸತಿ ಅವ್ರನ್ನ ನೋಡೋವಂಥ ಅವಕಾಶ, 2 ಸತಿ ವೇದಿಕೆ ಹಂಚ್ಕೊಳ್ಳೋಂಥ ಅವಕಾಶ ಕೊಟ್ಟಂಥ ಪಾರ್ಟಿಗೆ ನನಗೆ ನೋಡಿದಾಗ ಸೀರಿಯಸ್ಲಿ ಐ ಥಿಂಕ್ ಈಸ್ ಗಾನ್ ಟು ಸಂತ ಅಥವಾ ಒಂದು ತಪಸ್ವಿಗಳು ಏನು ದೇಶಕ್ಕೋಸ್ಕರ ತಪಸ್ಸು ಮುಂಚೆ ಹೇಳ್ತಿದ್ರು, ಗುಹೆಗೆ ಹೋಗಿ ಕೂತ್ಕೊಂಡು ಓದಿರೋಂಥದ್ದು ನಾವೇನು ನೋಡಿಲ್ಲ. ಇದ್ರ ಲೋಕ ಕಲ್ಯಾಣಕ್ಕೋಸ್ಕರ ಸಂತರು ಮಹಾನರು ಮಾಡ್ತಿದ್ರು ಅಂತ. ಆ ರೀತಿ ನಮ್ಮ ಲೋಕದಲ್ಲಿ ಭಾರತದ ಕಲ್ಯಾಣಕ್ಕೋಸ್ಕರ ಯಾರಾದರೂ ತಪಸ್ಸು ಮಾಡ್ತಿದ್ರೆ ಅದು ನರೇಂದ್ರ ಮೋದಿಯವರು. ಅವ್ರಿಗೆ ಮತ ಕೊಡದೇ ಇದ್ದರೆ ನಾವು ಈ ದೇಶದ ಪ್ರಗತಿಗೆ ವಿರುದ್ಧವಾಗಿ ಮತ ಕೊಡೋಂಗೆ. ಕಾಂಗ್ರೆಸ್ನವ್ರು ಹಾಕಿರೋದೇ 230 ಸೀಟು. ಅವ್ರು ಹಾಕಿರೋದೇ 230 ಸೀಟ್ ಸರ್. ಅವ್ರಿಗೆ ವೋಟ್ ಕೊಟ್ಟರು ಏನು ಪ್ರಯೋಜನ? ಹೇಳಿಲ್ವ ನಾನು UPA ಸರ್ಕಾರದಲ್ಲಿ ತಮಿಳ್ನಾಡವ್ರಿಗೆ ದುಡ್ಡಿರೋದು ನನಗೆ, 2G ನನಗೆ, ಕೋಲ್ಗೇಟ್ ನನಗೆ, ಮಮತಾ ಬ್ಯಾನರ್ಜಿ ಏರ್ ರೈಲ್ವೇಸ್ ಚೆನ್ನಾಗಿದೆ ನನಗೆ. ಇನ್ನು ಅರವಿಂದ್ ಕೇಜ್ರಿವಾಲ್ ಅವ್ರ ಬಗ್ಗೆ ಹೇಳಂಗೆ ಇಲ್ಲ. ಸ್ಕ್ಯಾಮ್ ಬಗ್ಗೆ ನಿಮಗೆ ಗೊತ್ತಿದೆ, ಲಿಕ್ಕರ್ ಸ್ಕ್ಯಾಮ್ ಬಗ್ಗೆ. ಸೊ ಈ ರೀತಿ ಒಂದು ಎಲ್ಲ ಭ್ರಷ್ಟಾಚಾರಿಗಳ ಕೂಟ ಸೇರಿಕೊಂಡು ಒಬ್ಬ ನರೇಂದ್ರ ಮೋದಿಯವ್ರ ವಿರುದ್ಧ, ಒಂದು ಭಾರತೀಯ ಜನತಾ ಪಾರ್ಟಿಯ ವಿರುದ್ಧ ಬರಲಿ, ಗೆದ್ದು ತೋರಿಸುವಂಥ ಕೆಲಸ ಮಾಡ್ತೀವಿ. 100ಕ್ಕೆ 100 400 ಸೀಟ್ ತೊಗೊತೀವಿ. ಯುವಕರಿಗೆ ನಾನು ಹೇಳೋವಂಥದ್ದು ಒಂದು ಸಂದೇಶ, ನಿಮ್ಮ ಭವಿಷ್ಯ ಚೆನ್ನಾಗಿರ್ಬೇಕಂದ್ರೆ, ನಿಮ್ಮ ಮಕ್ಕಳ ಭವಿಷ್ಯ 2047ನೇ ಇಸ್ವಿ ವಿಕಸಿತ ಭಾರತ ಅಂತ ಒಂದು ಸಂಕಲ್ಪ ತೊಗೊಂಡಿದ್ದಾರೆ ನರೇಂದ್ರ ಮೋದಿಯವರು. ಒಂದು ಸಂಕಲ್ಪವನ್ನು ತೊಗೊಂಡಿದ್ದಾರೆ. 100 ವರ್ಷ ಆಗುತ್ತೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿ, 1947 to 2047. ಆವತ್ತು ವಿ ಶುಡ್ ಬಿ ಅ ಡೆವಲಪ್ಡ್ ಕಂಟ್ರಿ, ವಿ ಶುಡ್ ಬಿ ದ ನಂಬರ್ 1 ಎಕಾನಮಿ. ಅಮೇರಿಕದವರು ಚೈನಾದವರು ಇಂಡಿಯಾಗೆ ಹೋಗಿ ಓದಬೇಕು ಅನ್ನುವಂಥ ಒಂದು ಮನಸ್ಥಿತಿ ಬರಬೇಕು ಅನ್ನೋ ಲೆಕ್ಕಕ್ಕೆ ನಮ್ಮ ದೇಶ ಬೆಳಿಬೇಕು ಅಂತ ಒಂದು ಆಸೆಯನ್ನು ಇಟ್ಕೊಂಡಿದ್ದಾರೆ, ಒಂದು ದೂರಾಲೋಚನೆಯನ್ನು ಇಟ್ಕೊಂಡಿದ್ದಾರೆ. ಇದಕ್ಕೆ ಸಹಕಾರವನ್ನು ನಾವು ಕೊಡಬೇಕು. ಏನು ನಮ್ಮ ಎಕಾನಮಿ ಒಂದು ಪರ್ ಕ್ಯಾಪಿಟ ಇನ್ಕಮ್ಮು ನಾನು ಆವಾಗಲೇ ತಮ್ಗೆ ಹೇಳಿದೆ, 70,000ದಿಂದ 1,90,000ಕ್ಕೆ ಬಂದಿದೆ. ಅಂದರೆ 5,000 ಪರ್ ಮಂತಿಂದ 15,000-18,000 ಪರ್ ಮಂತ್ ಬಂದಿದೆ. ಜೈಲಲ್ಲಿರೋರು ಎಷ್ಟು ದುಡಿತಾರೆ ಅಂತ ನಿಮಗೆ ಗೊತ್ತಿದೆ. ಇವತ್ತು ಮಿನಿಮಮ್ ವೇಜಸ್ 18,000 ಬಂದಿರೋಂಥ ಆ ಮಿನಿಮಮ್ ವೇಜಸ್ ಪಾಲಿಸಿ ಮೇಕಿಂಗು, ಅದನ್ನು ಒಂದು ತಿಂಗಳಿಗೆ 2 ಲಕ್ಷ ಅಥವಾ 5 ಲಕ್ಷ ಮಾಡಬೇಕು ಅಂದರೆ ಅದು ಕೇವಲ ನೀವು ಮೋದಿಯವ್ರಿಗೆ ಮತ ಕೊಟ್ಟರೆ ಮಾತ್ರ. ಒಂದು ವಿಕಸಿತ ಭಾರತ ಅಂದರೆ ಅವತ್ತು ಇವತ್ತೇನು $85,000 US ಅಲ್ಲಿ ಸಂಪಾದನೆ ಮಾಡ್ತಾರಲ್ವಾ, $1 ಲಕ್ಷ ಇಲ್ಲಿ ಸಂಪಾದನೆ ಮಾಡಿದ್ರೆ 90 ಲಕ್ಷ ಒಂದು ವರ್ಷಕ್ಕೆ. ಆ ರೀತಿ ಬೆಳವಣಿಗೆ ನಮ್ದಾಗಿರಬೇಕು. ಯಾಕಂದರೆ ನಮ್ಮ ಯುವಕರೇ ನಮ್ಮ ಶಕ್ತಿ. ಇವತ್ತು ಯುವಕರು ಮನ್ಸು ಮಾಡಿದ್ರೆ ಮಾತ್ರ, ಯುವಕರು ನರೇಂದ್ರ ಮೋದಿಯವ್ರ ಕೈ ಹಿಡಿದು ನರೇಂದ್ರ ಮೋದಿಯವ್ರ ಮಾರ್ಗದಲ್ಲಿ ಹೋದರೆ ಮಾತ್ರ ನಮ್ಮ ದೇಶ ಒಂದು ವಿಕಸಿತ ದೇಶವಾಗುತ್ತೆ. ನಮ್ಮ ಮಕ್ಕಳು ಒಂದು ಡೆವಲಪ್ಡ್ ಕಂಟ್ರಿಯಲ್ಲಿ ಒಂದು ಉತ್ತಮವಾದಂಥ ಭವಿಷ್ಯವನ್ನು ಕಂಡುಕೊಬೇಕು ಅಂದರೆ ಭಾರತೀಯ ಜನತಾ ಪಾರ್ಟಿಗೆ ಕಮಲದ ಗುರುತಿಗೆ 14 ಸೀಟ್ ಕಮಲದ ಗುರುತೆ 2ನೇ ಹಂತದಲ್ಲಿ ಕಮಲದ ಗುರುತಿಗೆ ದಯವಿಟ್ಟು ಯುವಕರು ನಾನು ಕೇಳ್ಕೊತೀನಿ. ಯಾಕಂದರೆ ನಾನು ಹೇಳೋದು ಮಾತ್ರ ಅಲ್ಲ, ನಾನು ಹೇಳಿರೋ ಪ್ರತಿಯೊಂದು ನೀವು ಗೂಗಲ್ ಮಾಡಿ ನೋಡಿ. ನಿಮಗೆ ಸರಿ ಅನಿಸಿದ್ರೆ, ಸರಿ ಅನಿಸುತ್ತೆ. ದುರಾಡಳಿತ ವರ್ಸಸ್ ಸದೃಢ ಸರ್ಕಾರ, ಫ್ಯಾಮಿಲಿ ಪಾಲಿಟಿಕ್ಸ್ ವರ್ಸಸ್ ಒಬ್ಬರು ಚಾಯ್ವಾಲ. ಅವ್ರ ಪರಿವಾರ ಯಾವುದು? ನಾವೆಲ್ಲ ಅವ್ರ ಪರಿವಾರ, ಈ ದೇಶ ಅವ್ರ ಪರಿವಾರ, ಭಾರತ ಅವ್ರ ಪರಿವಾರ. ಈ ರೀತಿ ಮನುಷ್ಯನಿಗೆ ಕೊಡ್ತೀರಾ? ಅಥವಾ ಅವ್ರ ಪಾರ್ಟಿಯವರೇ ಕಾಮಿಡಿ ಮಾಡಿಕೊಂಡು ಟ್ರೋಲ್ ಮಾಡ್ಕೊಂಡು MCCಯಲ್ಲಿ ನಮ್ಮ ಹುಡುಗಿರು, ನಮ್ಮ ಯೂತ್ರು ಮತ್ತು ನಮ್ಮ IT ಎಂಪ್ಲಾಯೀಸ್ ಟ್ರೋಲ್ ಮಾಡೋಂಥ ವ್ಯಕ್ತಿಗೆ ಕೊಡ್ತೀರಾ ಮತವನ್ನು? ಕೇವಲ ನಾನೊಂದು ಕುಟುಂಬದಲ್ಲಿ ಹುಟ್ಟಿದ್ದೀನಿ ಅಂತ ಸ್ಥಾನಮಾನಕ್ಕೆ ಭದ್ರ ಆಗಿದ್ದೀನಿ ಅನ್ನುವಂಥ ಒಂದು ಕುಟುಂಬಕ್ಕೆ ಕೊಡ್ತೀರಾ ಅಂತ ಯೋಚನೆ ಮಾಡಿ.
ಮತವನ್ನು ನೀಡಬೇಕು ಅಂತ. ಯಾಕಂದರೆ ಪ್ರಬುದ್ಧರು ಸರ್, ಕರ್ನಾಟಕದ ಮತದಾರರು ಪ್ರಬುದ್ಧರು. ನೀವು ಆಗಲೇ ಹೇಳಿದ್ರಿ 2013 ಕಾಂಗ್ರೆಸ್ಗೆ ಕೊಟ್ಟರು ಸ್ಟೇಟಲ್ಲಿ, 2014 BJPನ ಗೆಲ್ಸಿದ್ರು ಸೆಂಟ್ರಲ್ಗೆ, 2018 ಮತ್ತೆ ಅತಂತ್ರವಾಗಿ ನಮಗೆ ಇನ್ನೂ ಅಧಿಕಾರ ಇರಲಿಲ್ಲ, 2019 ಪೂರ್ಣ ಬಹುಮತ. ಎಂಥ ಬಹುಮತ, ಪ್ರಚಂಡ ಬಹುಮತವನ್ನು ನಮಗೆ ಕೊಟ್ಟಿದ್ದಾರೆ. ಅದಕ್ಕಿಂತ ಹೆಚ್ಚಿನ ವೋಟಿಂಗ್ ಪರ್ಸೆಂಟೇಜ್ ಈ ಸತಿ ನಮಗೆ ಕೊಡ್ತಾರೆ. ಸೀಟ್ಸ್ ನಾನು ಹೇಳ್ತೀನಿ, ಬಟ್ 28 ಗೆಲ್ತೀವಿ, ಬಟ್ ವೋಟಿಂಗ್ ಅದಕ್ಕಿಂತ ಹೆಚ್ಚಿನ ಪೋಲಿಂಗ್ ನಮಗೆ ಕೊಡ್ತಾರೆ. ಅದಕ್ಕಿಂತ ಹೆಚ್ಚಿನ ಆಶೀರ್ವಾದ ನಮಗೆ ಜನ ಮಾಡ್ತಾರೆ. ನಾವು ಗೆದ್ದೇ ಗೆಲ್ತೀವಿ. ಜನ ಅಭಿವೃದ್ಧಿಗೆ ಪರವಾಗಿ, ನರೇಂದ್ರ ಮೋದಿಯ ಪರವಾಗಿ ಅಲೆ ಇದೆ. ಯಾವುದೋ ಇವ್ರು ಕೊಡ್ತಾರೋ ಅಂತ ಗ್ಯಾರಂಟಿಂಗ್ ಮಾಡಾಗಿ ಜನ ಏನೂ ಆಗಲ್ಲ. ಅವ್ರು ಕೊಡಬೇಕು, ಅವ್ರಿಗೆ ಮಾತು ಕೊಟ್ಟಿದ್ದಾರೆ ಕೊಡಬೇಕು ಅಷ್ಟೇ. ನೀವು ತಾನೇ ಮಾತು ಕೊಟ್ಟಿದ್ದು, ಗ್ಯಾರಂಟಿ ಸೈನ್ ಹಾಕಿ ಕೊಟ್ಟಿದ್ರಿ, ಸೈನ್ ಹಾಕಿ ಕೊಟ್ಟಿದ್ರಿ, ಕೊಡ್ತಾ ಇದ್ದೀರಾ. ಈಗ ಓಟ್ ಹಾಕ್ತಾರೋ ದೇಶದ ಚುನಾವಣೆಗೆ ಮೋದಿಯವರೇ ಬೇಕು. ಇದು ಜನಸಾಮಾನ್ಯರಿಗೆ, ಮಹಿಳೆಯರಿಗೂ ಗೊತ್ತಿದೆ. ಒಂದು ವಿಡಿಯೋ ನೋಡ್ತಿದ್ದೆ, ತೆಲಂಗಾಣದ ಒಬ್ಬರು ಹನುಮಂತರಾವ್ ಅಂತ ಅವ್ರು ಹೇಳ್ತಾರೆ, ಕಾಂಗ್ರೆಸ್ ಲೀಡ್ರು, ಅವ್ರ ಮಗ MLA ಏನೋ ಹಂಗಿದೆ, ಅವರು MLA ex-MLA ಹಾಕಿದ್ರಂತೆ ಕಾಂಗ್ರೆಸ್ಸಲ್ಲಿ. ಅವ್ರು ಹೇಳ್ತಾರೆ, ಏನು ಮಾಡೋಕ್ಕಾಗತ್ತಪ್ಪ, ನನ್ನ ಹೆಂಡ್ತಿನೂ ಮೋದಿಗೆ ಓಟ್ ಹಾಕ್ತಾರೆ ಅಂತ, ನಾವೇನು ನಿಲ್ಸೋಕ್ಕಾಗತ್ತಾ ಅಂತಾರೆ. ಆ ರೀತಿ ಮನೆಯ ಹೆಣ್ಮಕ್ಳು ಇದು ಮಾತು ನಮ್ಮ ಗುರ್ತಿಟ್ಕೊಳ್ಳಿ. ಇದನ್ನು ಖಂಡಿತವಾಗ್ಲೂ ಈ ಮಾತು ಸತ್ಯವಾದಂಥ ಮಾತು. ಹೆಣ್ಮಕ್ಳು 100ಕ್ಕೆ 100 ಇವ್ರು ಏನು ಗ್ಯಾರಂಟಿ ಅಂತ ನಂಬ್ಕೊಂಡಿದ್ದಾರೆ, ಮೋದಿಯವ್ರಿಗೆ ಓಟ್ ಹಾಕ್ತಾರೆ. ಮೋದಿಯವ್ರಿಗೆ ಹೈಯೆಸ್ಟ್ ಫ್ಯಾನ್ಸೇ ಲೇಡೀಸು, ಯುವಕರು, ಲೇಡೀಸ್. ಧೀರಜ್, ಸ್ಪಷ್ಟವಾಗಿ ಹೇಳ್ತಿದ್ದೀರಿ, ಕಾಂಗ್ರೆಸ್ಗೆ ಮತ ಹಾಕಿದ್ರೆ ಭ್ರಷ್ಟಾಚಾರಕ್ಕೆ ಮತ ಹಾಕದಂಗೆ, BJPಗೆ ಮತ ಹಾಕಿದ್ರೆ ಅಭಿವೃದ್ಧಿಗೆ ಮತ ಹಾಕ್ದಂಗೆ. ಸೊ ಹಾಗಾಗಿ ನರೇಂದ್ರ ಮೋದಿಯವ್ರನ್ನ ಎಲ್ಲರೂ ಕೂಡ ಬೆಂಬಲಿಸ್ತಾರೆ, ನಾವು ಗೆಲ್ತೀವಿ ಅನ್ನೋ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದೀರಿ. ಜೊತೆಗೆ ಏನೇ ಆಗಲಿ ಕಾಂಗ್ರೆಸ್ ಮನೇಲಿ ಕೂಡ BJPಗೆ ಓಟ್ ಬೀಳುತ್ತೆ ಅನ್ನೋದು ಕೂಡ ಒಂದಷ್ಟು ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದೀರಿ, ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದೀರಿ. ವಿಶ್ವಾಸ ದೊಡ್ಡ ಮಟ್ಟಕ್ಕಿದೆ ನಿಮಗೆ. ಸೊ ಏನೇ ಆದರೂ 2 ಮೇ 7ನೇ ತಾರೀಕು ವೋಟಿಂಗ್ ಇದೆ, ಜೂನ್ 4ನೇ ತಾರೀಕು ಕೌಂಟಿಂಗ್ ಇದೆ. ಸೌತಲ್ಲೂ ಕೂಡ ಇಲ್ಲಾಗಲೇ ಬೆಂಗಳೂರು ಗ್ರಾಮಾಂತರ ನಮ್ಮದೇ, 14 ಕೂಡ ಹೆಚ್ಚು ಸ್ಥಾನ ಗೆಲ್ತೀವಿ, 28ಕ್ಕೆ 28 ನಮ್ಮದೇ ಅಂತ ಹೇಳ್ತಿದ್ದೀರಿ. ನನ್ನ ಕ್ಷೇತ್ರ ಚಿಕ್ಕಬಳ್ಳಾಪುರ ಗೆಲ್ತೀವಿ, ಚಿಕ್ಕಬಳ್ಳಾಪುರ ಗೆಲ್ತೀವಿ ಹೇಳೋದು ಮರ್ತಿದ್ದೆ. ಸುಧಾಕರ್ ಗೆಲ್ತಾರೆ, 100ಕ್ಕೆ 100 ಗೆಲ್ತಾರೆ, 100ಕ್ಕೆ 100 ಗೆಲ್ತಾರೆ. ಮಿನಿಮಮ್ ಕನಿಷ್ಠ 1 ಲೋಕಸಭೆ ಮೆಟ್ಟಿಲು ಹೊತ್ತಲು ಬಿಡೋದಿಲ್ಲ ಸುಧಾಕರ್ನ ಅಂತ ಹೇಳ್ತಿದ್ರು ಚಿಕ್ಕಬಳ್ಳಾಪುರದ ಶಾಸಕ ಪ್ರದೀಪ್ ಈಶ್ವರ್. ಸರ್, ನಮ್ಮ ಕರ್ಮ, ನಾವು ಮಾಡೋವಂಥ ಕೆಲಸ, ನಮ್ಮ ಧರ್ಮ ದೇವ್ರು ಡಿಸೈಡ್ ಮಾಡೋನು. ನಾನೊಬ್ಬ ಡಿಸೈಡ್ ಮಾಡಿಬಿಟ್ರೆ ಯಾರಾದ್ರೂ ಹತ್ಸಕ್ಕೆ ಬಿಡದೆ ಇರೋದಕ್ಕೆ ಇದ್ದೆ 106 ಜನ ನನ್ನ ಹತ್ಸಕ್ಕೆ ಬಿಡಲ್ಲ ವಿಧಾನಸೌಧದ ಮೆಟ್ಲು ಅಂತ ಹೇಳಿದ್ರು. ಪಾರ್ಟಿ ಬಿಟ್ಟು ಹೋದ್ರು. ದೇವ್ರು ಒಳ್ಳೆ ಬುದ್ಧಿ ನಮ್ಮ ಜನಕ್ಕೆ ಕೊಟ್ಟಿಲ್ವ ಸರ್? ಸುಮ್ಮನೆ ಇದೆಲ್ಲ ನಶ್ವರ. ನಾನು ಅನ್ನೋದು ಬಿಟ್ರೆ ಜನ ನಿಮ್ ಬೆಂತಡ್ತಾರೆ. ನಾನು ಅಂತ ಬಂದ್ರೆ ಮನೆಗೆ ಕಳಿಸ್ತಾರೆ. ಅದ್ರ ಉದಾಹರಣೆ ಅವ್ರಿಗೂ ಗೊತ್ತಿದೆ ಅನ್ಸುತ್ತೆ. ಅವ್ರು ಯಾರು ಈಗ ನೀವು ಹೇಳಿದ್ರಲ್ಲ ಶಾಸಕರು, ನಾನು ಅನ್ನೋದು ಬಂದ್ರೆ ಹೆಂಗ್ ಮನೆಗೆ ಕಳಿಸ್ತಾರೆ ಅಂತನೂ ಜನ ಅವ್ರು ನೋಡಿದ್ದಾರೆ. ನಾನು ಅನ್ನೋದು ಬಿಟ್ಟು ನಮ್ದು, ನಮ್ಮ ಜನರ ತೀರ್ಮಾನಕ್ಕೆ ನಾವು ತಲೆಬಾಗ್ಬೇಕು. ಚಿಕ್ಕಬಳ್ಳಾಪುರ ಗೆಲ್ತೀರಿ, 100ಕ್ಕೆ 100 ಗೆಲ್ತೀವಿ ಸರ್. ಎಸ್, ಬಹಳ ಖುಷಿ ಆಯ್ತು. ನೀವು ಸೌತಲ್ಲಿ ಚುನಾವಣೆ ಮಾಡಿ ನಾರ್ತ್ಗೂ ಹೋಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಚುನಾವಣಾ ಪ್ರಚಾರ ಕೈಗೊಂಡ್ರಿ. ನಿಮ್ದೇ ಆದಂತ ಫ್ಯಾನ್ ಫಾಲೋವರ್ಸ್ ದೊಡ್ಡದಾಗೈತೆ ಅಂತ ಕೇಳ್ಪಟ್ಟೆ. ನಾನು ಯೋಗಿಯಲ್ಲಿ ಕ್ಯಾಂಪೇನ್ ಕವರೇಜ್ ಬಂದಿದ್ದಾಗೆಲ್ಲ ಹೇಳ್ತಾ ಇದ್ರು. ಯಾರು ಇಲ್ಲ, ಎಲ್ಲ ಅಣ್ಣಾಮಲೈ ತಮಿಳ್ನಾಡಲ್ಲಿ ಖಾತೆ ಓಪನ್ ಮಾಡ್ತಾರೆ, ಕೊಯಮತ್ತೂರು ಗೆಲ್ತಾರೆ ಅವರು. ನಾನು ಕೊಯಂಬತ್ತೂರು ಹೋಗಿ ಬಂದಿದ್ದೆ ಸರ್. ಹೋಗಿ ಬಂದಿದ್ದೀರಾ? ಹೋಗಿ ಬಂದಿದ್ದೆ, ಅರ್ಧ ದಿನ ಇದ್ದೆ. ಹೇಗಿದೆ? 100% ಗೆಲ್ತಾರೆ ಸರ್. ತಮಿಳ್ನಾಡು 39 ಸೀಟಲ್ಲಿ ಸೀಟ್ ಗೆಲ್ತಾರೆ. ತಮಿಳ್ನಾಡಲ್ಲಿ ಒಂದು ಹೇಳ್ತೀನಿ ಸರ್, ಈ ದುಡ್ಡಿನ ರಾಜಕಾರಣ ಅಂತ ಶುರು ಮಾಡಿದ್ದೆ ತಮಿಳ್ನಾಡಲ್ಲಿ. ಕರ್ನಾಟಕದಲ್ಲೂ ಇರಲಿಲ್ಲ ಸರ್. ಈ ದುಡ್ಡಿನ ರಾಜಕಾರಣ ಶುರು ಮಾಡಿದ್ದು ತಮಿಳ್ನಾಡು. ಈಗ ಹೇಗಿದೆ? ಅತಿ ಹೆಚ್ಚು ದುಡ್ಡು ಹಂಚುವಂತ ಪ್ರವೃತ್ತಿ ಕೊಟ್ಟಿದೆ ತಮಿಳ್ನಾಡು. ಒಂದು ಮಾದರಿಯಾಗಿ ₹1 ಹಂಚಿದೆ ಅಣ್ಣಾಮಲೈ ಅವರು ಗೆದ್ದು ತೋರಿಸ್ತಾರೆ ನೋಡಿ ಸರ್. DMK AIDMK ಎಲ್ಲರೂ ಬರಲಿ ಅವ್ರ ಮೇಲೆ. DMK AIDMK ದುಡ್ಡು ಹಂಚಿದ್ರು, ಅಣ್ಣಾಮಲೈ ದುಡ್ಡು ಹಂಚಿದ ಚುನಾವಣೆ ಗೆದ್ದು ಬರ್ತಾರೆ. 100 ಕೊಯಂಬತ್ತೂರಲ್ಲಿ ಗೆದ್ದು ಬರ್ತಾರೆ. 100ಕ್ಕೆ 100 ಗೆದ್ದು. ಜೂನ್ 4 ನೋಡ್ಬೇಕಾಗಾದ್ರೆ. ಜೂನ್ 4 ಅಣ್ಣಾಮಲೈ ಅವರು ಕೊಯಮತ್ತೂರಿನ ಸಂಸದರಾಗಿ ಇನ್ನೂ ಉತ್ತಮವಾದಂತಹ, ಇನ್ನೂ ಅಧಿಕವಾದಂತಹ ಅಧಿಕಾರ ತಗೊಳ್ಳಿ ಅಂತ ನಾನು ಅವ್ರಿಗೆ ಶುಭ ಹಾರೈಸ್ತೀನಿ. ಅದೇ ರೀತಿಯಲ್ಲಿ ನಮ್ಮ ರಾಜ್ಯದಲ್ಲಿ ಜೊತೆಲಿ 28 ಜನ ಸಂಸದರನ್ನ ಕರ್ಕೊಂಡು ಹೋಗ್ತಾರೆ ಅನ್ನೋ ಕಾನ್ಫಿಡೆನ್ಸು ನನಗೆ ಅಣ್ಣಾಮಲೈ ಅವ್ರ ಮೇಲೂ ಇದೆ, ನಮ್ಮ ರಾಜ್ಯದಲ್ಲ ನಮ್ಮ ನಾಯಕರ ಮೇಲೂ ಇದೆ. ನಮ್ಮ ರಾಜ್ಯಾಧ್ಯಕ್ಷರು ವಿಜಯಣ್ಣವರು ಅವರು ನಮಗೆಲ್ಲ ಯುವ ಸಮಾವೇಶ ಮಾಡಬೇಕು, ಯಾವ ರೀತಿ ಕೆಲಸ ಮಾಡಬೇಕು ಅಂತ ಹೆಚ್ಚಿನ ಒತ್ತನ್ನು ಕೊಟ್ಟು ರಾಜ್ಯ ಇಡೀ ಪ್ರವಾಸವನ್ನು ಮಾಡಿ, ಈಗಲೂ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ರೀತಿಯಲ್ಲಿ ಪ್ರವಾಸವನ್ನು ಮಾಡಿ ಅವರು ಶ್ರಮಿಸ್ತಾ ಇದ್ದಾರೆ. ನಮ್ಮೆಲ್ಲ ಹಿರಿಯ ನಾಯಕರು ಪ್ರತಿಯೊಬ್ಬರು ಆನ್ ಫೀಲ್ಡ್ ಇದ್ದಾರೆ. ಎಲ್ಲರೂ ನಾವು ಸೋತಿದ್ದೀವಿ ಅಥವಾ ನಮ್ಗೆ ಇನ್ನೊಂದಾಗಿದೆ ಯಾರು ಮನಸ್ಸಲ್ಲಿ ಇಟ್ಕೊಳ್ದೆ ಪ್ರತಿಯೊಬ್ಬರು ಮೋದಿಯವ್ರನ್ನ ಗೆಲ್ಲಿಸಲೇಬೇಕು ಅಂತ ಪ್ರತಿಯೊಬ್ಬರು ಆನ್ ಫೀಲ್ಡ್ ಇದ್ದಾರೆ. ಯಾರಿಗೂ ಏನು ಹೇಳ್ಕೊಡೋ ಅಂಥ ಪರಿಸ್ಥಿತಿ ನಮ್ಮ ಪಾರ್ಟಿಯಲ್ಲಿಲ್ಲ.
ಎಲ್ಲ ಹಿರಿಯ ನಾಯಕರು ಆನ್ ಫೀಲ್ಡ್ ಇದ್ದಾರೆ. ವಿರೋಧ ಪಕ್ಷದ ನಾಯಕರು ಅಶೋಕ್ ಅಣ್ಣವ್ರು ಆಗ್ಬೋದು, ರವಿ ಅಣ್ಣವ್ರು ಆಗ್ಬೋದು. ಒಗ್ಗಟ್ಟಾಗಿ ಚುನಾವಣೆ ಮಾಡ್ತಿದ್ದೀರಿ? ಪ್ರತಿಯೊಬ್ಬರು ನಮ್ಮೆಲ್ಲ ಜನರಲ್ ಸೆಕ್ರೆಟರಿ, ಎಲ್ಲ ಪದಾಧಿಕಾರಿಗಳು, ಎಲ್ಲ ಮೋರ್ಚಾ ಅಧ್ಯಕ್ಷರು ಫೀಲ್ಡಲ್ಲಿ ಇದ್ದೀವಿ. ನರೇಂದ್ರ ಮೋದಿ ಅವ್ರನ್ನ ಪ್ರಧಾನಿಗಳು ಮಾಡಲೇಬೇಕು, ರಾಜ್ಯದಲ್ಲಿ 28 ಸೀಟ್ ಗೆಲ್ಲಿಸಲೇಬೇಕು. ಸೌತಲ್ಲಿ ಮುಗಿಸ್ಕೊಂಡು ಎಲ್ಲ ಜಿಲ್ಲಾಧ್ಯಕ್ಷರುಗಳು ನಾರ್ತ್ಗೆ ಹೋಗಿದ್ದಾರೆ ಸರ್. ಸೊ ಈ ರೀತಿ ರಾಜ್ಯಾಧ್ಯಕ್ಷರ ಮಾರ್ಗದರ್ಶನ, ಸಂಘಟನೆಯ ಮಾರ್ಗದರ್ಶನದಲ್ಲಿ ಭಾರತೀಯ ಜನತಾ ಪಾರ್ಟಿ ಉತ್ತಮವಾದಂಥ ಸಂಘಟನೆ ಕೆಲಸನೂ ಮಾಡ್ತಾ ಇದೆ. ಸರ್, ಭಾಳ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದೀರಿ. 28ಕ್ಕೆ 28 ನಮ್ಮದೇ, 400ಕ್ಕೂ ಅಧಿಕ ಸ್ಥಾನ ನಮ್ಮದೇ, ಮತ್ತೊಮ್ಮೆ ಮೋದಿ ಪ್ರಧಾನಿ ಆಗ್ತಾರೆ, ನೋ ಡೌಟ್. ಉತ್ತಮ ಆಡಳಿತಕ್ಕಾಗಿ ನಮ್ಗೋಟ್ ಹಾಕಿ, ಭ್ರಷ್ಟಾಚಾರ ಬೇಕು ಅಂತಂದರೆ ಕಾಂಗ್ರೆಸ್ಗೆ ಹಾಕಿ. ಸೊ ಹಾಗಾಗಿ ಭ್ರಷ್ಟಾಚಾರ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ಗೆ ಹಾಕ್ಬಿಡಿ, ನಮಗೆ ಹಾಕಿ ಅಂತ ಕೇಳ್ಕೊಂಡಿದ್ದೀರಿ. ಬಟ್ ಡಿಸೈಡ್ ಮಾಡೋದು ಜನ ಏನು ಡಿಸೈಡ್ ಮಾಡ್ತಾರೆ ಅಂತ ಕಾದು ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಭಾಳ ಬ್ಯುಸಿ ಇದ್ರು ಕೂಡ ನಮ್ಮ ಸ್ಟುಡಿಯೋಗೆ ಬಂದ್ರಿ, ಮಾತಾಡಿದ್ರಿ. ವೀಕ್ಷಕರೇ, ಯುವ ಮೋರ್ಚಾ ರಾಜ್ಯಾಧ್ಯಕ್ಷರು, ದೊಡ್ಡಬಳ್ಳಾಪುರದ ಶಾಸಕರು, ಯಂಗ್ ಅಂಡ್ ಡೈನಾಮಿಕ್ ಧೀರಜ್ ಮುನ್ರಾಜು ಸ್ಪಷ್ಟವಾಗಿ ನೇರವಾದ ನುಡಿಗಳಲ್ಲಿ ನಿಮಗೆ ತಿಳಿಸಿದ್ರು. ನನಗೆ ಭಾಳ ಖುಷಿ ವಿಷಯ ಅಂತಂದರೆ, ಅವರು ಶಾಸಕರಾಗುವ ಮುನ್ನ ಸಂದರ್ಶನ ಮಾಡಿದ್ದೆ, ಶಾಸಕರಾದ್ಮೇಲೆ ಮಾಡಿದ್ದೆ. ಈಗ ಯುವ ಮೋರ್ಚಾ ರಾಜ್ಯಾಧ್ಯಕ್ಷರು ಮತ್ತೊಂದು ಅಂತ ತಲುಪಿದ್ದಾರೆ. ಭಾಳಷ್ಟು ಆತ್ಮವಿಶ್ವಾಸ ಇದೆ, ಮಹತ್ವಾಕಾಂಕ್ಷಿಗಳು. ಏನೇವು ಅವ್ರಿಗೂ ಕೂಡ ಒಳ್ಳೇದಾಗಲಿ ಅಂತ ಭಾವಿಸ್ತಾ ನನ್ನ ಈ ಸಂದರ್ಶನ ಮುಗಿಸ್ತೇನೆ. ಧನ್ಯವಾದಗಳು ಶಿವಣ್ಣ. ತಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.